ನಾವು ಪ್ರತಿದಿನ ಸಾಮಾನ್ಯವಾಗಿ ಸ್ವರದ ಬಗ್ಗೆ ಮಾತಾಡ್ತೇವೆ. ಸ್ವರ ಅಂದ್ರೆ ನಮ್ಮ ಉಸಿರಾಟದ ಬಗ್ಗೆ ನಾವು ಮಾತಾಡ್ತೇವೆ. ಮತ್ತೆ ನಾವು ಧ್ಯಾನ ಮಾಡುವಾಗ ಹೇಗೆ ನಮ್ಮ ಸ್ವರ ಇರಬೇಕು, ಇಡ ಅಥವಾ ಪಿಂಗಳ ನಾಡಿಯನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಬೇಕು, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ, ಯಾವುದೇ ಕಾರ್ಯ ಸಿದ್ಧಿ ಆಗ್ಬೇಕಾದ್ರೆ ನಾವು ಯಾವ ನಾಡಿಯನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಹೇಳತಕ್ಕಂಥದನ್ನ ಪ್ರತಿದಿನ ನಾವು ನೋಡ್ತಾ ಬಂದಿದ್ದೇವೆ. ಜೊತೆಗೆ ಸಂಕಲ್ಪ ಧ್ಯಾನದಲ್ಲಿ ಸಹ ನಮ್ಮ ಸಣ್ಣೇಗೌಡರು ಬಹಳ ಬಹಳ ಹೆಚ್ಚಿನ ಒಂದು ಮಾಹಿತಿ ಕೊಡೋದರ ಜೊತೆಗೆ ಧ್ಯಾನ ಚೆನ್ನಾಗಿ ಆಗ್ಬೇಕಾದ್ರೆ ನಾವು ಹೇಗೆ ಈ ಸ್ವರವನ್ನ ನಾವು ಆಕ್ಟಿವೇಟ್ ಮಾಡಬೇಕು ಅಂತ ಹೇಳತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಬಂದಿದ್ದಾರೆ. ಇವತ್ತು ನಾನು ಜಾಯಿನ್ ಆಗಿದ್ದೆ ಸಂಕಲ್ಪ ಧ್ಯಾನದಲ್ಲಿ. ಸೊ ಪ್ರತಿದಿನ ಸಣ್ಣಗೌಡ್ರು ಸರ್ ಇದನ್ನ ಹೇಳ್ತಾ ಬರ್ತಾ ಇದ್ದಾರೆ. ನನಗೆ ಈ ಒಂದು ಸ್ವರ ವಿಜ್ಞಾನದ ಬಗ್ಗೆ ಪ್ರಾರಂಭದಿಂದ ಅಂದ್ರೆ ನಮ್ಮ ರಂಗನಾಥ್ ಗುರುಗಳು ಯಾವಾಗ ಸ್ವರ ವಿಜ್ಞಾನ ಜೊತೆಗೆ ಸ್ವರ ಹೇಗಿರ್ಬೇಕು, ನಾವು ಬೆಳಗ್ಗೆ ಏಳುವುದರಿಂದ ಸಾಯಂಕಾಲದವರೆಗೆ ಹೇಗೆ ನಾವು ಆಕ್ಟಿವೇಟ್ ಮಾಡ್ಕೋಬೇಕು, ಆಕ್ಟಿವೇಟ್ ಮಾಡಿಕೊಳ್ಳುವುದರಿಂದ ನಮ್ಗೆ ಏನ್ ಪ್ರಯೋಜನ ಇದೆ, ಇದನ್ನೆಲ್ಲ ಹೇಳ್ತಾ ಬಂದಾಗ ನನಗೆ ಸ್ವರ ವಿಜ್ಞಾನದಲ್ಲಿ ಬಹಳ ಬಹಳ ಆಸಕ್ತಿ ಮೂಡಿ ಬಂತು. ನಂತರ ನಾನು ಈ ಪುಸ್ತಕವನ್ನ ತಕೊಂಡೆ, ಸ್ವರಯೋಗ. ಇದು ಇಂಗ್ಲಿಷ್ ಪುಸ್ತಕ, ತಾಂತ್ರಿಕ್ ಸೈನ್ಸ್ ಆಫ್ ಬ್ರೈನ್ ಬ್ರೀತಿಂಗ್ ಅಂತ ಹೇಳ್ಕೊಂಡು ಸ್ವಾಮಿ ಮುಕ್ತಿ ಹೋದಾನಂದನವರು ಬರ್ತಿರತಕ್ಕಂಥದ್ದು. ಅದನ್ನ ಓದ್ಕೊಂಡು ಬಂದೆ. ಆ ನಂತರ ಇದನ್ನ ಕ್ಲಾಸ್ ತಗೋಬೇಕಾದ್ರೆ ಕನ್ನಡದಲ್ಲಿ ಆಗ್ಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು 4 ಚಾಪ್ಟರ್ಗಳನ್ನ ನಾನು ಆಲ್ರೆಡಿ ಮಾಡಿದ್ದೆ ಇದೆ ರಾತ್ರಿಯ ಕ್ಲಾಸ್ನಲ್ಲಿ. ಅಂದ್ರೆ ಸ್ವರದಲ್ಲಿ ನಮ್ಮ ಮೂಗಿನ ಪಾತ್ರ ಏನು ಅಂತ ಹೇಳತಕ್ಕಂಥದ್ದು ಅಲ್ಲಿವರೆಗೆ ಮಾಡಿದ್ದೆ. ಎಷ್ಟು ಜನರಿಗೆ ನೆನಪಿದೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಒಂದಿತ್ತು ಈ ಪುಸ್ತಕವನ್ನ ಕಂಪ್ಲೀಟ್ ಆಗಿ ಮಾಡ್ಲೇಬೇಕು ಅಂತ ಹೇಳತಕ್ಕಂಥದ್ದು. ಯಾಕಂತಂದ್ರೆ ಇದರಲ್ಲಿ 22 ಚಾಪ್ಟರ್ ಇದೆ. 22 ಚಾಪ್ಟರ್ ಅಂದ್ರೆ ತುಂಬಾ ಚಿಕ್ಕ 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 ಚಾಪ್ಟರ್ಗಳು. ಇದು ಹೇಗೆ ಸ್ವರ ವಿಜ್ಞಾನವನ್ನ ಹೇಳ್ತದೆ ಅಂತಂದ್ರೆ, ನಾವು ಏನು ಸ್ವರ ವಿಜ್ಞಾನ ಅಥವಾ ಸ್ವರವನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳುವಂತ ಹೇಳ್ತೇವೆ, ಅದು ಆಂತರಿಕವಾಗಿ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳತಕ್ಕಂತಹ ಪುಸ್ತಕ ಇದು. ಉದಾಹರಣೆಗೆ ನಾವು ಉಸಿರನ್ನ ತಗೊಳ್ಳುವಾಗ ನಮ್ಮ ಒಳಗಡೆ ಹೇಗೆ ಅದು ಕೆಲಸ ಮಾಡ್ತದೆ, ಎಲ್ಲಿಂದ ಬರ್ತದೆ, ಎಲ್ಲಿಂದ ಹೋಗ್ತದೆ, ಆ ಶಕ್ತಿ ಹೇಗೆ ಬರ್ತದೆ ಅಂತ ಹೇಳತಕ್ಕಂಥದ್ದು ಈ ಪುಸ್ತಕದಲ್ಲಿ ಕೊಟ್ಟಿರತಕ್ಕಂಥದ್ದು. ಇದರಲ್ಲಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳತಕ್ಕಂಥದ್ದಲ್ಲ, ಇದು ಆಂತರಿಕವಾಗಿ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳತಕ್ಕಂಥದ್ದು ಪ್ರತಿಯೊಂದು ರೋಲನಲ್ಲಿ ಕೊಟ್ಟಿದೆ. ಈ ದಿನ ನಾನು ಇದರ 5ನೇ ಚಾಪ್ಟರ್ ಆಗಿರತಕ್ಕಂತಹ ಶಕ್ತಿಗೆ ಸಂಬಂಧಿಸಿದಂತೆ ಪ್ರಜ್ಞೆ. ಅಂದ್ರೆ ನಾವು ಕೇವಲ ಖಾಲಿ ಉಸಿರಾಟ ಹೇಳಿದಾಗ ಅಷ್ಟಕ್ಕೆ ಸೀಮಿತ ಅಲ್ಲ, ಬಟ್ ಅದರ ಒಂದು ಅಂತರಾಳವನ್ನ ನಾವು ತಿಳ್ಕೋಬೇಕು ಅಂತ ಹೇಳತಕ್ಕಂಥದ್ದು. ಇದು ಸ್ವಲ್ಪ ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ನಾನೊಂದು 12 ಸಲ ಇದನ್ನು ಓದಿದ್ದೇನೆ. ನಿಮ್ ಮುಂದೆ ಇವತ್ತು ಪ್ರಚುರ ಪಡಿಸಬೇಕು ಅಂತಾದ್ರೆ ನಾನು ಇದು ಬಹುಶಃ ಈಗ ನಾನು ಹೇಳಿದ 13ನೇ ಸಲ ಇದನ್ನ ಓದುದು. ಒಂದೊಂದು ಚಾಪ್ಟರ್ನ ಅಷ್ಟಷ್ಟು ಸಲ ಓದಿ ಅರ್ಥ ಮಾಡ್ಕೊಂಡೆ. ಯಾಕಂದ್ರೆ ಬಹುಶಃ ಇದು ಫಿಸಿಕ್ಸ್ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವರು ಫಿಸಿಕ್ಸ್ ಓದಿದವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ, ಮತ್ತೆ ಸ್ವಲ್ಪ ಬೋರ್, ಬೇರೆ ಕಥೆಗಳನ್ನ ಹೇಳಿದ ಹಾಗೆ ಅಲ್ಲ ಇದು. ಈ ಶಕ್ತಿಗೆ ಸಂಬಂಧಿಸಿದಂತೆ ಪ್ರಜ್ಞೆ ಅಂತ ಹೇಳತಕ್ಕಂಥದ್ದು ಎಲ್ಲರೂ ಸಹ ಕಿವಿಗೊಟ್ಟು ಕೇಳಿ. ಪ್ರಾರಂಭದಲ್ಲಿ ನಮಗೆ ಇದೇನು ಅಂತ ಅರ್ಥ ಆಗೋದಿಲ್ಲ, ಆದರೆ ಇದರ ಕೊನೆಯ ವಾಕ್ಯ ಇದೆಲ್ಲ, ಕೊನೆಯ ಸೆಂಟೆನ್ಸ್ ಏನು ಅಂತ ಹೇಳುತ್ತೆ. ಆದ ಕಾರಣ ಇದನ್ನ ಪ್ರಾರಂಭದಿಂದ ಚೆನ್ನಾಗಿ ಕಿವಿ ಕೊಟ್ಕೊಂಡು ಅರ್ಥ ಮಾಡ್ಕೊಂಡು ಕೇಳಿದ್ರೆ ಇದು ಏನು ಹೇಗೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಸೊ ನಾನು ಇದನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಜೊತೆಗೆ ಇದನ್ನ ನನಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನನ್ನ ಮೈದುನ ಮಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್, ನಾನು ಕುತ್ಕೊಂಡು ಬರಿತಾ ಇದ್ದೆ ಫಸ್ಟ್ಗೆ ಇದನ್ನ ಕನ್ನಡದಲ್ಲಿ. ಅವಾಗ ಅವನು ಮನೆಗೆ ಬಂದವನು, ಯಾಕೆ ದೊಡ್ಡಮ್ಮ ಇದು ಇಷ್ಟೊಂದು ಕಷ್ಟಪಡ್ತಾ ಇದೆಯಾ, ಒಂದೇ ನಿಮಿಷದಲ್ಲಿ ಮಾಡ್ಕೊಡ್ತೇನೆ ಅಂತ ಅವನು ಇಡೀ ಪುಸ್ತಕವನ್ನ ಟ್ರಾನ್ಸ್ಲೇಟ್ ಮಾಡಿ ನನಗೆ ಕಳಿಸ್ಕೊಟ್ಟ. ಸೊ ಅದು ನನಗೆ ಬಹಳ ಬಹಳ ಉಪಯೋಗ ಆಯ್ತು, ಆರಾಮಾಗಿ ಓದ್ಕೊಳಕಾಯ್ತು. ಸೊ ಅವನಿಗೆ ಸಹ ನನ್ನ ಒಂದು ಧನ್ಯವಾದವನ್ನ ಹೇಳುತ್ತಾ ನಾನು ಇದನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಶಕ್ತಿಗೆ ಸಂಬಂಧಿಸಿದಂತೆ ಪ್ರಜ್ಞೆ. ಸ್ವರಯೋಗದಲ್ಲಿ ಕೇವಲ ಉಸಿರಾಟದ ನಿಯಂತ್ರಣದ ಮೂಲಕ ಪ್ರಾಣ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ನಿಯಂತ್ರಿಸುವುದು ಮತ್ತು ಸರಿಹೊಂದಿಸುವುದು ಮಾತ್ರ ಉದ್ದೇಶ ಅಲ್ಲ. ನಾವೇನ್ ಮಾಡ್ತಾ ಇದ್ದೇವಲ್ಲ, ಹೀಗ್ ಮಾಡ್ಕೊಳ್ಳಿ ಆಕ್ಟಿವೇಟ್ ಮಾಡ್ತೇವೆ ಅಂತ,
ಅದು ಮಾತ್ರ ಇದರ ಉದ್ದೇಶ ಅಲ್ಲ. ವಾಸ್ತವವಾಗಿ ಪ್ರಾಣದ ಹರಿವಿನ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಪರಮ ಪ್ರಜ್ಞೆಯ ಅಸ್ತಿತ್ವವನ್ನು ಅನುಭವಿಸುವುದು ಎಂದು ಸ್ವರಯೋಗವು ಹೇಳುತ್ತದೆ. ನಾವೇನಂತೇವೆ, ಅದನ್ನ ನಿಯಂತ್ರಣ ಮಾಡ್ಕೋಬೇಕು, ಹೀಗ್ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅಂತ ಹೇಳ್ತೇವಲ್ಲ. ಆದ್ರೆ ಅದರ ಹರಿವು ಅಂದ್ರೆ ಇದು ಹೇಗೆ ಒಳ ಹೋಗುದು ಹೊರಬಾಗುದು ಆಗುತ್ತಲ್ಲ, ಆ ಪ್ರಕ್ರಿಯೆ ಏನು ಅಂತ ಅರ್ಥಕೊಳ್ಳೋದು ಬಹಳ ಬಹಳ ಮುಖ್ಯ. ಜೊತೆಗೆ ಅದನ್ನ ಅನುಭವಿಸತಕ್ಕಂಥದ್ದು, ನಾವು ಕೇವಲ ಗಮನ ಮಾತ್ರ ಮಾಡೋದಲ್ಲ, ಅದನ್ನು ಅನುಭವಿಸತಕ್ಕಂಥದ್ದು ಸಹ ಬಹಳ ಮುಖ್ಯ. ಇಲ್ಲಿಯವರೆಗೆ ನಾವು ಪ್ರಾಣ ಅಥವಾ ಶಕ್ತಿಯ ಬಗ್ಗೆ ಚರ್ಚಿಸಿದ್ದೇವೆ. ಆದರೆ ಇದು ಪ್ರಜ್ಞೆ ಅಥವಾ ಶಿವನಿಗೆ ಸಂಬಂಧಿಸಿದೆ. ಅದರ ಮೂಲ ಸ್ಥಿತಿಯಲ್ಲಿ ಸಾಗರದಲ್ಲಿ ನೀರು ಮತ್ತು ಉಪ್ಪು, ಅಂದ್ರೆ ಸಮುದ್ರದ ನೀರು ಉಪ್ಪಾಗಿರ್ತದಲ್ವಾ, ಅದು ಹೇಗೆ ಒಂದಕ್ಕೊಂದು ಸಂಬಂಧ ಇದೆ, ಹಾಗೆಯೇ ಪ್ರಜ್ಞೆಯು ಪ್ರಾಣದೊಂದಿಗೆ ಒಂದಾಗಿರುತ್ತದೆ. ಉಪ್ಪಿಲ್ಲದ ಸಮುದ್ರದ ನೀರು ಇಲ್ಲ. ಹಾಗೇನೆ ನಮ್ಮ ಈ ಪ್ರಾಣ ಮತ್ತೆ ಈ ಪ್ರಜ್ಞೆ ಅಂತ ಹೇಳತಕ್ಕಂಥದ್ದು ಈ ಉಸಿರಾಟದಲ್ಲಿ ಹೇಗೆ ಸಮನ್ವಯತೆಯನ್ನ ಅಥವಾ ಬೆರೆತಿದೆ ಅಂತ ಹೇಳತಕ್ಕಂಥದ್ದು. ಅವು ಬೇರ್ಪಟ್ಟಾಗ ಸೃಷ್ಟಿಯ ವಿವಿಧ ನೆಲೆಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸುತ್ತವೆ. ಶಿವನೇ ಪ್ರಜ್ಞೆ ಮತ್ತು ಅದು ಮನಸ್ಸಿನ ರೂಪದಲ್ಲಿ ಪ್ರಕಟವಾಗುತ್ತದೆ. ಶಕ್ತಿಯು ಪ್ರಾಣವಾಗಿ ಪ್ರಕಟವಾಗುವ ಚೈತನ್ಯವಾಗಿದೆ ಮತ್ತು ಸ್ವರಯೋಗದಲ್ಲಿ ಇದು ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಧನವಾಗುತ್ತದೆ. ಪ್ರಾಣವು ಬ್ರಹ್ಮಾಂಡದ ಮತ್ತು ವೈಯಕ್ತಿಕ ಸ್ಥಿತಿಗಳಲ್ಲಿ ಅಸ್ತಿತ್ವದಲ್ಲಿರುವಂತೆಯೇ ಪ್ರಜ್ಞೆಯೂ ಸಹ ಅಸ್ತಿತ್ವದಲ್ಲಿರುತ್ತದೆ. ನಾವು ಅಂತೇವಲ್ವಾ, ಬ್ರಹ್ಮಾಂಡದ ಶಕ್ತಿ, ಬ್ರಹ್ಮಾಂಡದಿಂದ ನಾವು ಶಕ್ತಿಯನ್ನು ಪಡ್ಕೊಂಡ್ವಿ ಅಂತ ಹೇಳತಕ್ಕಂಥದ್ದು. ಇದು ಕೇವಲ ಬ್ರಹ್ಮಾಂಡದ ಅಥವಾ ವೈಯಕ್ತಿಕ ಸ್ಥಿತಿಗಳಲ್ಲಿ ಇರುವಂತೆಯೇ ಪ್ರಜ್ಞೆಯೂ ಸಹ ಈ ಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿ ಇರುತ್ತದೆ ಅಂತ ಹೇಳತಕ್ಕಂಥದ್ದು ಹೇಳ್ತಾ ಇದೆ. ಸಾಪೇಕ್ಷತೆಯ ಸಮೀಕರಣ. ಸಾಪೇಕ್ಷತೆ ಅಂದ್ರೆ ಒಂದಕ್ಕೊಂದು ಹೊಂದಾವಣೆ ಮಾಡತಕ್ಕಂಥದ್ದು. ತಂತ್ರ ಮತ್ತು ಯೋಗವು ವಸ್ತುವನ್ನು ಶಕ್ತಿಯ ಸ್ಥೂಲ ರೂಪವೆಂದು ವ್ಯಾಖ್ಯಾನಿಸುತ್ತದೆ. ಖಂಡಿತವಾಗಿಯೂ ವಸ್ತುವಿನಲ್ಲಿ ಅಂತರ್ಗತವಾಗಿರುವ ಶಕ್ತಿಯನ್ನು ಬಿಡುಗಡೆಗೊಳಿಸಬಹುದು, ಆದರೂ ಅದು ಅಂತಿಮ ಫಲಿತಾಂಶವಾಗಿರುವುದಿಲ್ಲ. ಶಕ್ತಿಯಲ್ಲಿಯೇ ಪ್ರಜ್ಞೆಯು ಅಂತರ್ಗತವಾಗಿದೆ. ಈ ಮೂರು ಸ್ಥಿತಿಗಳ ನಡುವಿನ ವ್ಯತ್ಯಾಸವು ಕೇವಲ ಶಕ್ತಿಯ ಕಂಪನದ ವೇಗ ಮತ್ತು ಸಾಂದ್ರತೆ ಆಗಿರ್ತದೆ. ಅಂದ್ರೆ ಅದು ವೈಬ್ರೇಟ್ ಆಗ್ತದಲ್ಲ, ಅದರ ಒಂದು ಸ್ಪೀಡ್ ಏನಾಗಿದೆ ಅದು, ಮತ್ತೆ ಅದು ಹೇಗೆ ಕನ್ಸಾಲಿಡೇಟ್ ಆಗ್ತದಲ್ಲ, ಅದರದೊಂದು ಸಾಂದ್ರತೆ ಆಗಿದೆ. ಅತ್ಯುನ್ನತ ಮತ್ತು ಅತ್ಯಂತ ಸೂಕ್ಷ್ಮ ಮಟ್ಟದ ಕಂಪನದಲ್ಲಿ ಶಕ್ತಿಯು ಶುದ್ಧ ಪ್ರಜ್ಞೆಯಾಗಿ ಪ್ರಕಟ ಆಗ್ತಾ ಇದೆ. ಕಂಪನದ ದರ ಕಡಿಮೆ ಆದಂತೆ ಅದು ಶುದ್ಧ ಶಕ್ತಿಯಾಗಿ ಕಾಣಿಸಿಕೊಳ್ಳುತ್ತದೆ ಮತ್ತು ಅಂತಿಮವಾಗಿ ಅದು ವಸ್ತುವಾಗಿ ಘನೀಕೃತಗೊಳ್ಳುತ್ತೆ. ಅಂದ್ರೆ ಅದು ವಸ್ತುವಾಗಿ ಗಟ್ಟಿಯಾಗುತ್ತೆ. ಇದಕ್ಕೆ ವಿರುದ್ಧವಾದ ಕ್ರಮದಲ್ಲಿ ವಸ್ತುವನ್ನು ಶಕ್ತಿಯಾಗಿ ಮತ್ತು ಶಕ್ತಿಯನ್ನು ಪ್ರಜ್ಞೆಯಾಗಿ ಪರಿವರ್ತಿಸಬಹುದು. ಸ್ವರಯೋಗದ ಉದ್ದೇಶವೆಂದರೆ ವಸ್ತು ಮತ್ತು ಮನಸ್ಸಿನಲ್ಲಿ ಅಂತರ್ಗತವಾಗಿರುವ ಶಕ್ತಿಯನ್ನು ಅನುಭವಿಸುವುದು. ಇದರಿಂದಾಗಿ ಪ್ರಜ್ಞೆಯು ಪ್ರಕಟವಾಗ್ತದೆ. ನಾವು ಕೇವಲ ಉಸಿರನ್ನ ತೆಗೆಯುವುದು ಬಿಡುವುದು ಮಾತ್ರ ಅಲ್ಲ, ಆ ಅನುಭವವನ್ನ ನಾವು ಪಡ್ಕೊಳ್ಬೇಕು. ಇದರಿಂದಾಗಿ ನಮ್ಮ ಪ್ರಜ್ಞೆ ಅಂತ ಹೇಳ್ತೇವಲ್ಲ, ಅದು ಪ್ರಕಟ ಆಗ್ತದೆ. ನಮ್ಮ ಗ್ರಹಿಕೆಯು ಬಹಳ ಸೀಮಿತವಾಗಿರೋದ್ರಿಂದ ನಾವು ಭೌತಿಕ ದೇಹವನ್ನು ಅಥವಾ ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳ ದ್ರವ್ಯ ರಾಶಿಯನ್ನು ಕೇವಲ ಸ್ಥೂಲ ವಸ್ತು ಅಂತ ನಾವು ಭಾವಿಸುತ್ತೇವೆ. ಅಂತಿಮ ವಿಶ್ಲೇಷಣೆಯಲ್ಲಿ ಎಲ್ಲಾ ಶ್ರೇಷ್ಠ ವಿಜ್ಞಾನಿಗಳು ಮತ್ತು ದಾರ್ಶನಿಕರು, ಋಷಿಗಳು ವಸ್ತುವು ಶಕ್ತಿಯ ಒಂದು ಸ್ಥಿತಿ ಮಾತ್ರ ಎಂದು ಕಂಡುಕೊಂಡಿದ್ದಾರೆ. ಅಭಿವ್ಯಕ್ತಿಯ ಇನ್ನೊಂದು ಸ್ಥಿತಿಯಲ್ಲಿ ವಸ್ತುವು ಮತ್ತೆ ಪ್ರಾಣ ಅಥವಾ ಬೆಳಕು ಆಗುತ್ತದೆ. ಯೋಗವು ಇದೇ ತತ್ವವನ್ನು ಮನಸ್ಸಿಗೂ ಅನ್ವಯಿಸುತ್ತದೆ. ಮನಸ್ಸು ಸಹ ಹಾಗೆ, ನಮ್ಮ ಪ್ರಜ್ಞೆಯೂ ಸಹ ಹಾಗೆ. ನಾವೇನು ದೈಹಿಕವಾಗಿ ಅಥವಾ ಫಿಸಿಕಲಿ ಏನ್ ನೋಡ್ತೇವೆ, ಆ ವಸ್ತು ಅಂತ ಏನ್ ಪರಿಗಣಿಸ್ತೇವೆ, ಬಟ್ ಇದೆಲ್ಲವೂ ಸಹ, ಇದನ್ನ ಸುಮಾರು ನಮ್ಮ ಜ್ಞಾನಿಗಳು ನಮ್ಮೊಟ್ಟಿಗೆ ಜ್ಞಾನವನ್ನು ಹಂಚಿಕೊಂಡಿರುವವರು ಹೇಳ್ತಾ ಇದ್ದಾರೆ. ನಮ್ಮ ರಂಗನಾಥ್ ಸರ್ ಸಹ ಯಾವಾಗ್ಲೂ ಹೇಳ್ತಾರೆ, ನೀವು ಒಂದು ವಸ್ತುವನ್ನ ವಸ್ತುವಾಗಿ ನೋಡುದಲ್ಲ, ಅದು ಶಕ್ತಿಯಾಗಿ ನೋಡ್ಬೇಕು ಅಂತ ಹೇಳತಕ್ಕಂಥದ್ದು. ಮನಸ್ಸನ್ನು ಹೆಚ್ಚಿನ ಶಕ್ತಿಯ ಮಟ್ಟದಲ್ಲಿ ಅಥವಾ ಕಂಪನದ ದರದಲ್ಲಿ ಕಾರ್ಯನಿರ್ವಹಿಸುವ ವಸ್ತುವಿನ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ. ಮನಸ್ಸು ಭೌತಿಕ ಜಗತ್ತಿನಲ್ಲಿ ಎಷ್ಟು ಹೆಚ್ಚು ಲೀನವಾಗುತ್ತದೆಯೋ ಅದು ಅಷ್ಟು ಹೆಚ್ಚು ಸ್ಥೂಲವಾಗುತ್ತದೆ.
ಮತ್ತು ಪ್ರಜ್ಞೆ ಅಥವಾ ಅರಿವು ಅಷ್ಟು ಕಡಿಮೆ ಕಾರ್ಯನಿರ್ವಹಿಸುತ್ತದೆ. ಇದು ಮನಸ್ಸಿನ ಸುಪ್ತ ಅಥವಾ ತಾಮಸಿಕ ಸ್ಥಿತಿಯಾಗಿದೆ. ಪ್ರಜ್ಞೆ ಮತ್ತೆ ಅರಿವು ಬೆಳೆದಂತೆ ಮನಸ್ಸು ಆಂದೋಲನಗೊಳ್ಳುತ್ತದೆ, ಕ್ರಿಯಾಶೀಲ ಅಥವಾ ರಾಜಸಿಕವಾಗಲು ಪ್ರಾರಂಭಿಸುತ್ತದೆ. ನಂತರ ಅದು ಸಂಪೂರ್ಣವಾಗಿ ಏಕಾಗ್ರ, ಜಾಗೃತ ಮತ್ತು ಸಾತ್ವಿಕವಾಗುತ್ತದೆ. ಉಸಿರಾಟ ಮತ್ತು ಪ್ರಾಣದ ಅರಿವನ್ನು ಹೊಂದುವ ಮೂಲಕ ನೀವು ಮನಸ್ಸನ್ನು ಹೆಚ್ಚು ಸೂಕ್ಷ್ಮ ಕಂಪನಗಳಿಗೆ ಸರಿಹೊಂದಿಸುತ್ತೀರಿ. ಅಂದ್ರೆ ನಾವು ಶಾಂತತೆ, ನಿರಾಳತೆ ಅಂತ ಹೇಳ್ತೇವಲ್ಲ, ಅದು ಬಂದ ಮೇಲೆ, ಅದನ್ನ ಅನುಭವಿಸಿದ ಮೇಲೆ ನಾವು ನಿಜವಾಗಲೂ ಏಕಾಗ್ರ, ಜಾಗೃತ ಮತ್ತು ಸಾತ್ವಿಕ ಮನಸ್ಸಿಗರಾಗುತ್ತೇವೆ. ಸ್ವರಯೋಗವು ಹೇಳುತ್ತೇನೆಂದ್ರೆ, ಮೊದಲು ದೇಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಕ್ತಿಯ ಸಾಮರ್ಥ್ಯವನ್ನು ಅರಿತುಕೊಳ್ಳಿ. ನಂತರ ಮನಸ್ಸಿನ ಸಂಭಾವ್ಯ ಶಕ್ತಿಯನ್ನು ಅರಿತುಕೊಳ್ಳಿ ಮತ್ತು ಅಂತಿಮವಾಗಿ ಅದೆರಡರಲ್ಲೂ ಅಂತರ್ಗತವಾಗಿರುವ ಪ್ರಜ್ಞೆಯನ್ನ ಅರಿತುಕೊಳ್ಳಿ ಅಂತ ಹೇಳುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಏನ್ ಶಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅದನ್ನು ನೀವು ಮೊದಲು ಅರಿತುಕೊಳ್ಳಿ. ಆ ನಂತರ ಮನಸ್ಸು ಸಂಭಾವ್ಯ ಅಂದ್ರೆ ಮುಂದೆ ಏನಾಗ್ತದೆ ಅಂತ ಹೇಳತಕ್ಕಂಥ ನೀವು ಅರಿತುಕೊಳ್ಳಿ, ಆ ಶಕ್ತಿಯನ್ನು ಅರಿತುಕೊಳ್ಳಿ. ಅಂತಿಮವಾಗಿ ಅದು ಎರಡರಲ್ಲಿ ಅಂತರ್ಗತವಾಗಿರುವ ಪ್ರಜ್ಞೆ ಏನಿದೆ ಅದನ್ನ ಅರಿತುಕೊಳ್ಳಿ, ಅಂದ್ರೆ ಕಾನ್ಶಿಯಸ್ನೆಸ್ ಅನ್ನ ಅರಿತುಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಪ್ರಜ್ಞೆ ಮೂಲಭೂತ ಅಂಶ. ವಸ್ತು, ಶಕ್ತಿ ಮತ್ತು ಪ್ರಜ್ಞೆಗಳನ್ನು ಪರಸ್ಪರ ಪರಿವರ್ತಿಸಬಹುದು ಮತ್ತು ಮರುಪರಿವರ್ತಿಸಬಹುದು. ಇದು ತಂತ್ರ ಮತ್ತು ಆಧುನಿಕ ವಿಜ್ಞಾನದ ಮೂಲಭೂತ ತತ್ವ ಆಗಿದೆ. ಇದು ಯಾವುದೇ ಶಾಸ್ತ್ರ ಪದ್ಧತಿ ಅಲ್ಲ, ಇದು ಸೈನ್ಸ್ ಅಲ್ಲಿ ಕೊಡತಕ್ಕಂತಹ ಮೂಲಭೂತ ತತ್ವ. ಭೌತಶಾಸ್ತ್ರವು ವಸ್ತುವನ್ನು ಟ್ರಿಲಿಯನ್ ಗಟ್ಟಲೆ ಕಣಗಳು, ಅಣುಗಳು, ಪರಮಾಣುಗಳು ಮತ್ತು ಉಪ ಪರಮಾಣುಗಳ ಸಂಯೋಜನೆ ಎಂದು ವ್ಯಾಖ್ಯಾನಿಸುತ್ತದೆ. ಪ್ರತಿಯೊಂದು ದ್ರವ್ಯರಾಶಿಯ ನಡುವಿನ ವ್ಯತ್ಯಾಸವು ಕಣಗಳ ಜೋಡಣೆ ಮತ್ತು ಕಂಪನದಲ್ಲಿದೆ. ನೀವು ಈ ಅಂಶಗಳನ್ನು ಬದಲಾಯಿಸಿದರೆ ದ್ರವ್ಯ ರಾಶಿಯೂ ಸಹ ತನ್ನ ರೂಪವನ್ನು ಬದಲಾಯಿಸುತ್ತದೆ. ಇಲ್ಲಿ ಉದಾಹರಣೆಯನ್ನ ಹೇಳ್ತಾರೆ. ಮಂಜುಗಡ್ಡೆಯ ತುಂಡಿನಲ್ಲಿ ಕಣಗಳು ಒಟ್ಟಿಗೆಯಾಗಿ ಸೇರ್ಕೊಂಡಿರ್ತದೆ, ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತದೆ. ಅದು ನಿಧಾನವಾಗಿ ಕಂಪಿಸ್ತದೆ. ನೀವು ಮಂಜುಗಡ್ಡೆಯನ್ನು ಬಿಸಿ ಮಾಡಿದರೆ ಅದು ದ್ರವವಾಗಿ ಬದಲಾಗುತ್ತದೆ. ಕಣಗಳು ಒಂದರಿಂದ ಮತ್ತೆ ಬೇರ್ಪಡುತ್ತದೆ. ಅಲ್ಲಿ ವೇಗವಾಗಿ ಕಂಪಿಸಲು ನಾವು ಹೆಚ್ಚು ಬಿಸಿ ಮಾಡಿದಾಗ ಅದು ವೇಗವಾಗಿ ಕಂಪಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹೆಚ್ಚು ಶಾಖವನ್ನ ನೀಡಿದಾಗ ನೀರು ಆವಿಯಾಗ್ತದೆ ಮತ್ತು ಕಣಗಳು ಮತ್ತಷ್ಟು ದೂರ ಚಲಿಸುತ್ತವೆ, ಹೆಚ್ಚಿನ ವೇಗದಲ್ಲಿ ಕಂಪಿಸುತ್ತವೆ. ಮಂಜುಗಡ್ಡೆಯು ತನ್ನ ರೂಪವನ್ನು ಬದಲಾಯಿಸುತ್ತದೆ, ಆದರೆ ಮೂಲಭೂತ ರಾಸಾಯನಿಕ ಅಂಶಗಳು ಮಾತ್ರ ಹಾಗೆಯೇ ಉಳಿತವೆ. ಅಂತೆಯೇ ಸೃಷ್ಟಿಯ ವಿವಿಧ ರೂಪಗಳಲ್ಲಿ ಪ್ರಕಟವಾಗುವ ಮೂಲಭೂತ ಅಂಶವೇ ಶುದ್ಧ ಪ್ರಜ್ಞೆ ಎಂದು ಯೋಗವು ಪರಿಗಣಿಸುತ್ತದೆ. ಅಂದ್ರೆ ನಾವು ಏನೇ ಮಾಡಿದ್ರು, ಏನೇ ಸ್ವರವನ್ನ ತಗೊಳಿದ್ರು, ಏನೇ ಆಕ್ಟಿವೇಟ್ ಮಾಡ್ಕೊಂಡ್ರು ನಮ್ಮ ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂತ ಇದೆಯಲ್ಲ, ಅದು ನಿಜವಾದ ಮೂಲಭೂತವಾದ ಅಂಶ. ಇಲ್ಲಿ ಒಂದು ಹೇಳ್ತಾರೆ, ಅದು ಚಲಿಸುತ್ತದೆ, ಅದು ಚಲಿಸುವುದಿಲ್ಲ. ಎರಡನ್ನು ಹೇಳ್ತದೆ. ಹೇಗೆ ಅಂತ, ಪ್ರತಿಯೊಂದು ವಸ್ತುವಿನ ಪರಮಾಣುಗಳು ಸುತ್ತಲಿನ ಪರಿಸರದ ಕಣಗಳೊಂದಿಗೆ ಹೇಗೆ ಪರಸ್ಪರ ಸಂಕಲ್ಪವನ್ನು ಹೊಂದಿದೆ ಎಂಬುದನ್ನ ಕಣ ಅಂದ್ರೆ ಭೌತಶಾಸ್ತ್ರ, ನಾವು ಪಾರ್ಟಿಕಲ್ ಫಿಸಿಕ್ಸ್ ಅಂತ ಹೇಳ್ತೇವಲ್ಲ, ಅದು ವಿವರಿಸುತ್ತದೆ. ಹೀಗಾಗಿ ಸೃಷ್ಟಿಯಲ್ಲಿನ ಪ್ರತಿಯೊಂದು ಅಭಿವ್ಯಕ್ತಿಯು ಕಣಗಳ ಅಂತ್ಯವಿಲ್ಲದ ಕ್ಷೇತ್ರ ಅಥವಾ ಮಾತೃಕೆಯ ಭಾಗವಾಗಿದೆ. ಅಂದ್ರೆ ಮಾತೃಕೆಯ ಭಾಗ ಅಂತ ಎಲ್ಲರಿಗೂ ಗೊತ್ತಿದೆ, ಅದು ಮೂಲವಾದಂಥದ್ದು ಅಂತ ಹೇಳ್ತಕ್ಕಂಥದ್ದು. ನಮ್ಮ ದೇಹಗಳು, ನಾವು ಧರಿಸುವ ಬಟ್ಟೆಗಳು, ನಾವು ನಡೆಯುವ ನೆಲ ಮತ್ತು ನಾವು ಉಸಿರಾಡುವ ಗಾಳಿಯನ್ನು ಒಳಗೊಂಡಿರುವ ಪರಮಾಣುಗಳು. ಅವು ಯಾವೆಂದ್ರೆ ಎಲೆಕ್ಟ್ರಾನ್ಗಳು, ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು ಮತ್ತು ಫೋಟಾನ್ಗಳು. ವಿಭಿನ್ನ ಸಾಂದ್ರತೆಯಿಂದ ಸಂಯೋಜನೆಗೊಂಡಿರತಕ್ಕಂಥದ್ದು. ಇದು ಕಂಪನಗಳಲ್ಲಿ ಜೋಡಿಸಲ್ಪಟ್ಟಿವೆ. ಆದರೆ ಒಂದು ನಿರ್ದಿಷ್ಟ ಹಂತದಲ್ಲಿ ಈ ಎಲ್ಲಾ ಪರಮಾಣುಗಳು ಪರಸ್ಪರ ವರ್ತಿಸುತ್ತವೆ ಮತ್ತು ಬೆಸೆದುಕೊಳ್ಳುತ್ತವೆ. ಅಂದ್ರೆ ಆಕ್ಷನ್ ಆಗುತ್ತೆ, ಆಮೇಲೆ ಒಟ್ಟಿಗೆ ಅದು ಸೇರ್ಕೊಳ್ಳುತ್ತದೆ. ಪ್ರತಿಯೊಂದು ಅವಿಭಜಿತ ಸಮಗ್ರತೆಯ ಭಾಗವಾಗಿದೆ ಮತ್ತು ಈ ಕ್ಷೇತ್ರದೊಳಗೆ ಅಸ್ತಿತ್ವದಲ್ಲಿರುವ ಎಲ್ಲವೂ ಕಣಗಳ ಮರು ರಚನೆಯಿಂದ ಮಾತ್ರ ಬದಲಾಗ್ತದೆ. ಅಂದ್ರೆ ರೀಸ್ಟ್ರಕ್ಚರಿಂಗ್ ಅಂತ ನಾವು ಹೇಳ್ತೇವಲ್ಲ, ಏನು ಅಂತಿದ್ರೆ
ರೀಕನ್ಸ್ಟ್ರಕ್ಟಿಂಗ್ ಅಥವಾ ರೀಸ್ಟ್ರಕ್ಚರಿಂಗ್ ಹಾಗೆ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು. ಪ್ರಕೃತಿಯ ನಿರಂತರ ಪ್ರಕ್ರಿಯೆಯಲ್ಲಿ ಈ ಎಲ್ಲ ಕಣಗಳು ಬಿಡುವಿಲ್ಲದೆ ಪರಸ್ಪರ ವರ್ತಿಸುತ್ತವೆ ಮತ್ತು ಕಂಪಿಸುತ್ತವೆ. ಹೀಗಾಗಿ ಈ ಕ್ಷೇತ್ರವು ನಿರಂತರ ಚಲನೆ ಸ್ಥಿತಿಯಲ್ಲಿದೆ. ಆದರೂ ಒಟ್ಟಾರೆಯಾಗಿ ಅದು ಎಲ್ಲಿಯೂ ಚಲಿಸುವುದಿಲ್ಲ. ಅಂದ್ರೆ ನಮಗೆ ಆ ಫೀಲ್ ಅಂದ್ರೆ ಚಲನೆ ಇದೆ ಅಂತ ನಾವು ಅಂದ್ಕೊಳ್ತೇವೆ, ಆದ್ರೆ ನಾವು ಚಲನೆ ಮಾಡಿದ ಹಾಗೆ ಮುಂದೆ ಹೋಗುದು ಹಿಂದೆ ಹೋಗುದು ಅದರಲ್ಲಿ ಆಗುವುದಿಲ್ಲ. ಪ್ರಜ್ಞೆಯ ಸ್ವರೂಪಕ್ಕೆ ಸಂಬಂಧಿಸಿದಂತೆ ಈಶೋಪನಿಷತ್ತಿನಲ್ಲಿ ವಿವರಿಸಲಾಗಿರುವುದು ನಿಖರವಾಗಿ ಇದನ್ನೇ. ಅದು ಚಲಿಸುತ್ತದೆ, ಅದು ಚಲಿಸುವುದಿಲ್ಲ. ಅದು ದೂರದಲ್ಲಿದೆ, ಅದು ಹತ್ತಿರದಲ್ಲಿ ಇದೆ. ಅದು ಎಲ್ಲದರ ಒಳಗೆ ಇದೆ ಮತ್ತು ಅದು ಎಲ್ಲದರ ಹೊರಗಿದೆ. ಅಂದ್ರೆ ಎಲ್ಲೋ ಒಂದು ಕಡೆ ಹೋಯ್ತು ಅಂತಲ್ಲ, ಚಲಿಸುತ್ತದೆ, ಚಲಿಸುವುದಿಲ್ಲ. ಅದು ಹತ್ತಿರದಲ್ಲಿದೆ, ಹಾಗೇನೆ ದೂರದಲ್ಲಿದೆ, ಜೊತೆಗೆ ಅದು ಒಳಗೂ ಇದೆ, ಅದು ಹೊರಗೂ ಇದೆ ಅಂತ ಹೇಳತಕ್ಕಂತ ಹೇಳ್ತಾ ಇದೆ. ಭೌತಶಾಸ್ತ್ರವು ಅವಿಭಜಿತ ಕ್ಷೇತ್ರದ ಬಗ್ಗೆ ಮಾತನಾಡುತ್ತದೆ ಮತ್ತು ಯೋಗವು ಸರ್ವವ್ಯಾಪಿ ಪ್ರಜ್ಞೆಯ ಬಗ್ಗೆ ಮಾತನಾಡುತ್ತದೆ. ಇದನ್ನು ಉಲ್ಲೇಖಿಸಿ ನಮ್ಮ ಕಾಲದ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೈನ್ ಹೀಗೆ ಹೇಳಿದ್ದಾರೆ. ಆದ್ದರಿಂದ ಕ್ಷೇತ್ರವು ಅಂದರೆ ಪ್ರಜ್ಞೆ ಅಂತ ಹೇಳತಕ್ಕಂಥದ್ದು ಅತ್ಯಂತ ತೀವ್ರವಾಗಿರುವ ಬಾಹ್ಯಾಕಾಶದ ಪ್ರದೇಶಗಳಿಂದ ವಸ್ತು ರೂಪುಗೊಂಡಿದೆ ಎಂದು ನಾವು ಪರಿಗಣಿಸಬಹುದು. ಈ ಹೊಸ ರೀತಿಯ ಭೌತಶಾಸ್ತ್ರದಲ್ಲಿ ಕ್ಷೇತ್ರ ಮತ್ತು ವಸ್ತು ಎರಡಕ್ಕೂ ಜಾಗವಿಲ್ಲ, ಏಕೆಂದರೆ ಪ್ರಜ್ಞೆಯೇ ಏಕೈಕ ವಾಸ್ತವ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ನಾವು ಬ್ರಹ್ಮಾಂಡ ಕಾಸ್ಮಿಕ್ ಎನರ್ಜಿ ಬರ್ತದೆ, ಕಾಸ್ಮಿಕ್ ಎನರ್ಜಿಯನ್ನು ಪಡ್ಕೊಳ್ಳಿ ಅಂತ ನಾವು ಹೇಳ್ತೇವಲ್ಲ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡದ ಮನಸ್ಸು ಮತ್ತು ಪ್ರಾಣ, ಪ್ರಾಣದೊಂದಿಗಿನ ಪ್ರಜ್ಞೆಯ ಪರಸ್ಪರ ಕ್ರಿಯೆಯು ಸೃಷ್ಟಿಯಾಗಿ ಹೇಗೆ ಪ್ರಕಟ ಆಗ್ತದೆ ಎಂಬುದನ್ನು ವಿವರಿಸುವ ಸುಂದರವಾದ ಪರಿಕಲ್ಪನೆಯೊಂದು ತಂತ್ರದಲ್ಲಿದೆ. ಇದು ಕೇವಲ ಬ್ರಹ್ಮಾಂಡದ ಘಟನೆಗಳಿಗೆ ಮಾತ್ರವಲ್ಲದೆ ನಮ್ಮ ಸ್ವಂತ ವೈಯಕ್ತಿಕ ಜೀವನಕ್ಕೂ ಅನ್ವಯಿಸುತ್ತದೆ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಸಂಪೂರ್ಣ ಬ್ರಹ್ಮಾಂಡವೇ ಆಗಿದ್ದಾರೆ. ಸೊ ಇದನ್ನ ನಮ್ಮ ಗುರುಗಳಿಂದ ಹಿಡಿದು ಎಲ್ಲರೂ ಜ್ಞಾನಿಗಳು ಬಂದು ಹೇಳ್ತಾರೆ. ಸೊ ನಾವೇ ದೇವರು, ನಾವೇ ಬ್ರಹ್ಮಾಂಡ, ಎಲ್ಲವೂ ಸಹ ನಾವೇ ಅಂತ ಹೇಳತಕ್ಕಂಥದ್ದು. ಆದ ಕಾರಣ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಸಂಪೂರ್ಣ ಬ್ರಹ್ಮಾಂಡವೇ ಆಗಿದ್ದಾರೆ. ವಿಶ್ವ ಮತ್ತು ನಕ್ಷತ್ರ ಪುಂಜಗಳು ಅಸ್ತಿತ್ವಕ್ಕೆ ಬರುವ ಮೊದಲು ಸೃಷ್ಟಿಯ ಅಂತರ್ಗತ ಸಾಮರ್ಥ್ಯವು ಹಿರಣ್ಯ ಗರ್ಭದಲ್ಲಿ, ಅಂದರೆ ಸೃಷ್ಟಿಯ ಸುವರ್ಣ ಅಂಡ ಅಥವಾ ಬ್ರಹ್ಮಾಂಡದ ಗರ್ಭದಲ್ಲಿ ಅಸ್ತಿತ್ವದಲ್ಲಿತ್ತು ಎಂದು ತಂತ್ರವು ಹೇಳುತ್ತದೆ. ಇದನ್ನ ಬಿಂದು ನೋಡಿ, ಬರ್ತಾ 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 ಈಗ ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಇದನ್ನು ಬಿಂದು ಅಂದರೆ ಒಂದು ಚುಕ್ಕಿ ಎಂಬುದನ್ನು ಪ್ರತಿನಿಧಿಸುತ್ತದೆ. ನಾವು ಏನು ಹೇಳ್ತೇವೆ, ಈ ಪ್ರಾಣ ಸಹ ಒಂದು ಬಿಂದು, ಇದು ಒಂದು ಚುಕ್ಕಿ, ನಮ್ಮ ಚಕ್ರ ಸಹ ಒಂದು ಬಿಂದು, ಇದು ಒಂದು ಪಾಯಿಂಟ್, ಇದೊಂದು ಎನರ್ಜಿ ಪಾಯಿಂಟ್ ಅಂತ ಹೇಳ್ತದಲ್ಲ, ಎಲ್ಲವನ್ನು ಸಹ ಇದು ಇಲ್ಲಿ ವೈಜ್ಞಾನಿಕವಾಗಿ ಹೇಳ್ತಾ ಇದೆ. ಇದನ್ನು ಅನಂತ ಸಾಮರ್ಥ್ಯವಿರುವ ಬೀಜಕ್ಕೆ ಹೋಲಿಸಬಹುದು. ಈ ಸಣ್ಣ ಬೆಳಕಿನ ಬಿಂದುವಿನಿಂದ ಇಡೀ ಸೃಷ್ಟಿಯು ತೆರೆದುಕೊಳ್ಳುತ್ತದೆ. ಬಿಂದುವಿನೊಳಗೆ ಶಕ್ತಿಯ ಎರಡು ಧ್ರುವಗಳಿವೆ, ದ್ರವ ಅಲ್ಲ ಧ್ರುವ. ಒಂದು ಧನಾತ್ಮಕ, ಇನ್ನೊಂದು ಋಣಾತ್ಮಕ. ಹಾಗೂ ಅದರ ಕೇಂದ್ರದಲ್ಲಿ ವಸ್ತುವಿದೆ. ಧನಾತ್ಮಕ ಧ್ರುವವು ಪ್ರಜ್ಞೆ ಅಥವಾ ಶಿವನನ್ನು ಪ್ರತಿನಿಧಿಸುತ್ತದೆ ಮತ್ತು ಇದನ್ನು ಕಾಲಕಾಲಕ್ಕೆ ಸಮೀಕರಿಸಬಹುದು, ಅಂದ್ರೆ ಹೋಲಿಕೆ ಮಾಡಬಹುದು. ಋಣಾತ್ಮಕ ಧ್ರುವವು ಪ್ರಾಣ ಅಥವಾ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಇದನ್ನು ಆಕಾಶಕ್ಕೆ ಸಮೀಕರಿಸಬಹುದು. ಶಿವ ಮತ್ತು ಶಕ್ತಿ ಜೊತೆಯಾಗಿರುವವರೆಗೆ, ಅಂದರೆ ಸುಪ್ತವಾಗಿರುವವರೆಗೆ ಅಲ್ಲಿ ಯಾವುದೇ ಚಲನೆ ಇರುವುದಿಲ್ಲ, ಯಾವುದೇ ಕಿಡಿ ಇರುವುದಿಲ್ಲ, ಯಾವುದೇ ಸೃಷ್ಟಿ ಸಹ ಇರುವುದಿಲ್ಲ. ಆದರೆ ವಿಭಜನೆಯಾದ ತಕ್ಷಣ ಮತ್ತು ಈ ಎರಡೂ ಶಕ್ತಿಗಳು ಧನಾತ್ಮಕ ಮತ್ತು ಋಣಾತ್ಮಕ ಧ್ರುವಗಳಾಗಿ ಬೇರ್ಪಟ್ಟ ತಕ್ಷಣ ಅವು ಪರಸ್ಪರ ವರ್ತಿಸಲು ಪ್ರಾರಂಭಿಸುತ್ತವೆ. ಈ ಹಂತದಲ್ಲಿ ಎರಡು ಧ್ರುವಗಳು ಪರಸ್ಪರ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತವೆ ಮತ್ತು ಅಂತಿಮವಾಗಿ ಅವು ಕೇಂದ್ರದಲ್ಲಿ ಸಂಪರ್ಕಗೊಳ್ಳುತ್ತದೆ. ನಾವು ಅಂತೇವಲ್ಲ, ಉಸಿರು ಬಹುಶಃ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೇನೋ, ನಾವು ಉಸಿರನ್ನ ಒಳಗೆ ತಗೊಳ್ಳಿ ಅಂತ ಹೇಳ್ತೇವೆ, ಅಲ್ಲಿ ಮಿಲನ ಆಗ್ತದೆ ಅಂತ ಹೇಳ್ತೇವೆ. ಬಿಡುವುದು ಮತ್ತೆ ತೆಗೆದುಕೊಳ್ಳತಕ್ಕ ಆನಾಪಾನ ಸತಿ ಧ್ಯಾನದಲ್ಲಿ ಹೇಳ್ತೇವಲ್ಲ, ತೆಗೆದುಕೊಳ್ಳುವ ಉಸಿರು
ಆಮೇಲೆ ನೀವು ಬಿಡತಕ್ಕಂಥ ಉಸಿರು, ಅದು ಎರಡರ ಮಿಲನ ಅಂತ ಹೇಳತಕ್ಕಂಥದ್ದು. ಇದು ಇಲ್ಲಿಯ ಶಕ್ತಿ ಇಂದು ಅಂತ ಹೇಳತಕ್ಕಂಥದ್ದು. ಕಾಲ ಮತ್ತು ಆಕಾಶ ಸಂಧಿಸುವ ಮೊದಲು ಅವು ಬೇರ್ಪಡಬೇಕಾಗುತ್ತದೆ. ಈ ಎರಡು ಶಕ್ತಿಗಳು, ಕಾಲ ಮತ್ತು ಆಕಾಶ, ಶಿವ ಮತ್ತು ಶಕ್ತಿ ಮತ್ತೆ ಒಗ್ಗೂಡಿದಾಗ ಒಂದು ದೊಡ್ಡ ಸ್ಫೋಟ ಸಂಭವಿಸುತ್ತದೆ. ವಸ್ತುವಿನ ಕೇಂದ್ರವು ಟ್ರಿಲಿಯನ್ ಗಟ್ಟಲೆ ತುಣುಕುಗಳಾಗಿ ಸಿಡಿಯುತ್ತವೆ. ಇವು ಸೃಷ್ಟಿಯ ನಿಹಾರಿಕೆಗಳನ್ನು ರೂಪಿಸುತ್ತವೆ. ಈ ನಿಹಾರಿಕೆಗಳು ಎಷ್ಟು ನಂಬಲಾಗದ ವೇಗದಲ್ಲಿ ಮತ್ತು ಗತಿಯಲ್ಲಿ ಕಂಪಿಸುತ್ತವೆ ಎಂದರೆ ಅವು ಅಲ್ಟ್ರಾಸಾನಿಕ್ ತರಂಗಗಳು, ಅಂದ್ರೆ ಅತೀಂದ್ರಿಯ ತರಂಗಗಳು ಅಂತ ನಾವು ಹೇಳ್ತೇವೆ, ಮತ್ತು ಬೆಳಕನ್ನ ಹೊರಸೂಸುತ್ತದೆ. ಇದು ಕಾಸ್ಮಿಕ್ ಪ್ರಾಣದ ಮೊದಲ ಪ್ರಕಟಣೆಯಾಗಿದೆ. ನಾವು ಕಾಸ್ಮಿಕ್ ಎನರ್ಜಿ ಅದು ಇದು ಅಂತ ಹೇಳ್ತೇವೆ, ಬಟ್ ಇದರ ಸರಿಯಾದ ಅರ್ಥವನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಬ್ರಹ್ಮಾಂಡದ ದೇಹ ಅಥವಾ ವಿರಾಟ್ ಪ್ರತಿನಿಧಿಸುತ್ತದೆ. ಹೀಗಾಗಿ ಸೃಷ್ಟಿ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ನಮ್ಮ ಮುಂದೆ ಎರಡು ನಿರ್ದಿಷ್ಟ ಅಂಶಗಳಿವೆ. ಹಿರಣ್ಯ ಗರ್ಭ ಅಥವಾ ಇದಕ್ಕೇನೆ ಕಾಸ್ಮಿಕ್ ಮನಸ್ಸು ಅಂತ ಹೇಳತಕ್ಕಂಥದ್ದು, ಬ್ರಹ್ಮಾಂಡದ ಮನಸ್ಸು, ಮತ್ತು ವಿರಾಟ್ ಅಥವಾ ಕಾಸ್ಮಿಕ್ ಪ್ರಾಣ. ಇದು ಎರಡು ಅಂಶಗಳು ಇದೆ. ಸ್ವರಯೋಗವು ಶಕ್ತಿ ಮತ್ತು ಶಿವನನ್ನು ಪ್ರಾಣ ಮತ್ತು ಚಿತ್ತಕ್ಕೆ ಸಮೀಕರಿಸುತ್ತದೆ. ಇದರ ಹೋಲಿಕೆ ಪ್ರಾಣ ಮತ್ತು ಚಿತ್ತ, ಪ್ರಾಣ ಮತ್ತೆ ಮನಸ್ಸು. ಇವು ದೇಹದಲ್ಲಿ ಪಿಂಗಲ ಮತ್ತು ಇಡ ಎಂಬ ಎರಡು ನಾಡಿಗಳಾಗಿ ಪ್ರಕಟ ಆಗ್ತದೆ. ನಾನು ಅದಕ್ಕೇನೆ ಹೇಳಿದೆ, ಈ ಚಾಪ್ಟರ್ಗೆ ನಲ್ಲಿ ನಾವು ಕೊನೆಗೆ ಬಂದಾಗ ನಾವು ಇದನ್ನೇನನ್ನ ಕೇಳ್ತಾ ಇದ್ದೇವೆ ಅಂತ ಹೇಳತಕ್ಕಂಥದ್ದು ಅರ್ಥ ಆಗುತ್ತೆ. ಸಾಂಖ್ಯ ಶಾಸ್ತ್ರದಲ್ಲಿ ಅವುಗಳನ್ನು ಪ್ರಕೃತಿ ಮತ್ತು ಪುರುಷ ಎಂದು ಕರೆಯಲಾಗುತ್ತದೆ. ಈ ಇಡ ಮತ್ತು ಪಿಂಗಳ ಅಂತ ನಾವು ಏನ್ ಹೇಳ್ತೇವಲ್ಲ, ಇದನ್ನ ಪ್ರಕೃತಿಯಲ್ಲಿ ಅಥವಾ ತತ್ವಶಾಸ್ತ್ರದಲ್ಲಿ ಪ್ರಕೃತಿ ಮತ್ತು ಪುರುಷ ಎಂದು ಕರೆಯಲಾಗುತ್ತದೆ. ಹಾಗೂ ಟಾವೋ ತತ್ವದಲ್ಲಿ ಇನ್ ಮತ್ತೆ ಯಾಂಗ್ ಎಂದು ಕರೆಯಲಾಗುತ್ತದೆ. ಬ್ರಹ್ಮಾಂಡವನ್ನು ಎತ್ತಿ ಹಿಡಿಯುವ ಮತ್ತು ಇಡೀ ಸೃಷ್ಟಿಗೆ ನಾಂದಿ ಹಾಡುವ ಎರಡು ಶಕ್ತಿಗಳು ಇವೆ ಆಗಿವೆ. ಆದ್ದರಿಂದನೇ ನಾವು ಹೇಳೋದು, ನಮ್ಮ ಉಸಿರಾಟವೇ ನಮ್ಮ ಗುರು, ನಮ್ಮ ಉಸಿರಾಟವೇ ನಮ್ಮ ಪ್ರಾಣ, ನಮ್ಮ ಉಸಿರಾಟವೇ ನಮ್ಮ ಶಕ್ತಿ ಅಂತ ಹೇಳತಕ್ಕಂಥದ್ದು. ಈ ಇಷ್ಟು ವೈಜ್ಞಾನಿಕವಾಗಿ ಹೇಳಿದ ಮೇಲೆ ನಮಗೆ ಅರ್ಥ ಆಗುತ್ತೆ ನಾವು ಉಸಿರಾಟವನ್ನ ಹೇಗೆ ನಾವು ಇಟ್ಕೋಬೇಕು, ಹೇಗೆ ಉಸಿರಾಟವನ್ನು ತಗೋಬೇಕು, ನಿಧಾನವಾಗಿ ಯಾಕೆ ತಗೊಳ್ಬೇಕು ಅಂತ ಹೇಳತಕ್ಕಂಥದ್ದನ್ನು. ನೆಕ್ಸ್ಟ್ ಮನಸ್ಸು ಮತ್ತೆ ಪ್ರಜ್ಞೆ ನೋಡೋಣ. ಬ್ರಹ್ಮಾಂಡದ ಸೂಕ್ಷ್ಮ ಕಂಪನಗಳಿಗೆ ಸ್ಪಂದಿಸುವ ಸಾಮರ್ಥ್ಯವನ್ನು ಹೊಂದುವ ಮೂಲಕ ಪ್ರಾಚೀನ ಯೋಗಿಗಳು ಮನಸ್ಸು ಮತ್ತು ಪ್ರಜ್ಞೆಯನ್ನು ವ್ಯಾಖ್ಯಾನಿಸಲು ಶಕ್ತರಾಗಿದ್ದಾರೆ. ಅಂದ್ರೆ ಆರ್ಡಿನರಿ ನಮ್ಮಂಥವರಲ್ಲ, ಯೋಗಿಗಳು ಬಹಳ ಪ್ರಾಚೀನ ಯುಗದಲ್ಲಿ ಆ ಯೋಗವನ್ನ ಮಾಡಿ ಮಾಡಿ ಉಸಿರಾಟದಲ್ಲಿ ಬದುಕಿದಂತ ಯೋಗಿಗಳು ಪ್ರಜ್ಞೆಯನ್ನು ವ್ಯಾಖ್ಯಾನಿಸಲು ಶಕ್ತರಾಗಿದ್ದಾರೆ. ಅವರ ಅರಿವು ಎಷ್ಟು ಹೆಚ್ಚು ಸೂಕ್ಷ್ಮವಾಯಿತೋ ಅಷ್ಟು ಹೆಚ್ಚು ಸೂಕ್ಷ್ಮ ಕಂಪನಗಳನ್ನು ಗ್ರಹಿಸಲು ಅವರಿಗೆ ಸಾಧ್ಯವಾಯಿತು. ಅವರು ಎಷ್ಟು ಹೆಚ್ಚಿನ ಒಂದು ಅರಿವಂತಂದ್ರೆ ಅವೇರ್ನೆಸ್ ಅರಿವಿನಲ್ಲಿ ಇರಬೇಕು ಅಂತ ಹೇಳ್ತಾರಲ್ಲ, ಆ ಅವೇರ್ನೆಸ್ ಇದ್ದಾಗ ಆ ಕಂಪನಗಳು, ವೈಬ್ರೇಷನ್ಸ್ ಏನಿದೆಯಲ್ಲ ಅದನ್ನ ಗ್ರಹಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಅಸ್ತಿತ್ವದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ಅದರ ಅಡಿಯಲ್ಲಿರುವ ಪ್ರಜ್ಞೆಯನ್ನು ಕಂಡುಕೊಂಡರು. ಪ್ರಜ್ಞೆ ಎಂಬ ಪದವನ್ನು ಹೆಚ್ಚಾಗಿ ವೈಯಕ್ತಿಕ ಮನಸ್ಸಿನೊಂದಿಗೆ ಗೊಂದಲಗೊಳಿಸಲಾಗಿದೆ. ಅಂದ್ರೆ ಒಬ್ಬೊಬ್ರು ಒಂದೊಂದರ ಅರ್ಥ ಮಾಡ್ಕೊಳ್ಳತಕ್ಕಂಥದ್ದನ್ನ ಮಾಡಿಕೊಂಡು ಒಂಥರ ಗೊಂದಲಗೊಳಿಸಿದ್ದಾರೆ. ಆದರೆ ವೈಯಕ್ತಿಕ ಮನಸ್ಸು ಕೇವಲ ಪ್ರಜ್ಞೆಯ ಒಂದು ಸಾಧನ ಆಗಿದೆ. ನಮಗೆ ಅರಿವು ಮೂಡಿಸುವ ಈ ಸಾಮರ್ಥ್ಯವು ಮನಸ್ಸಿಗಿಂತ ಮಿಗಿಲಾದದ್ದು. ಅದೇ ಪ್ರಜ್ಞೆ. ನಮಗೆ ಏನೇ ಇರ್ಲಿ, ಏನೇ ಬರ್ಲಿ, ನಮಗೆ ಪ್ರಜ್ಞೆ ಇಲ್ಲ ಅಂದ್ರೆ ಅದು ಏನು ಅಂತ ಅರ್ಥ ಆಗೋದಿಲ್ಲ, ಅದನ್ನ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ, ಅದನ್ನ ಕಂಪನ ಏನು ಅಂತ ಹೇಳ್ತಕ್ಕಂಥದನ್ನ ನಾವು ಅರ್ಥಕೊಳ್ಳೋದಾಗೋದಿಲ್ಲ. ಅದಕ್ಕೆ ಎಲ್ಲರೂ ಹೇಳೋದು ಅವೇರ್ನೆಸ್. ಇವನ್ ಧ್ಯಾನದಲ್ಲಿ ಸಹ, ಧ್ಯಾನ ಅಂದ್ರೆ ನಿದ್ರೆ ಅಲ್ಲ, ಅವೇರ್ನೆಸ್. ನಮಗೆ ಗೊತ್ತಿರ್ತದೆ, ಎಚ್ಚರಿಕೆ ಇರ್ತದೆ, ಆದರೆ ಎಲ್ಲೋ ಒಂದು ಕಡೆ ಅದು ಕೇಂದ್ರೀಕೃತವಾಗಿರ್ತದೆ. ಅದನ್ನ ಇವರು ಹೇಳ್ತಾ ಇದ್ದಾರೆ. ನೀವು ಮೆದುಳನ್ನು ಛೇದಿಸಿ ನೋಡಿದರೂ ನಿಮಗೆ ಮನಸ್ಸು ಕಾಣಸಿಗುವುದಿಲ್ಲ. ಅದು ಗ್ರಹಿಕೆಯ ಸಾಧನ ಆಗಿದೆ, ಎಲ್ಲೂ ಸಿಗಲ್ಲ. ನಾವೊಂದು ಗ್ರಹಿಸ್ಕೊಳ್ಳೋದೇನಿದೆ ಅದರದ್ದೊಂದು ಸಾಧನ. ಆದ್ರೆ ಇದನ್ನ ನಾವು ತಲೆ ಹೊಡ್ಕೊಂಡ್ರು, ಬ್ರೈನ್ ಅನ್ನ ಕೆದಕಿದ್ರು ಇದು ನಾವು ಸಿಗದೇ ಇರತಕ್ಕಂತ ಒಂದು ವಸ್ತು.
ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ನೀವು ಪ್ರಾಣವನ್ನ ಪತ್ತೆ ಹಚ್ಚಬಹುದು, ಆದರೆ ಮನಸ್ಸಿನ ವ್ಯಾಪ್ತಿಯನ್ನು ಅಳೆಯುವ ಅಥವಾ ಲೆಕ್ಕಾಚಾರ ಮಾಡುವ ಯಾವುದೇ ಸಾಧನ ಇಲ್ಲ. ಇದು ಪ್ರಜ್ಞೆಯ ಅಂತರ್ಗತ ಗುಣವನ್ನು ಅಳೆಯುವುದಂತೂ ಬಹಳ ದೂರದ ಮಾತು. ಈಗ ಮನಸ್ಸಿನ ಆಯಾಮಗಳು ಏನು ಅಂತ ನೋಡೋಣ. ಯೋಗವು ಮನಸ್ಸನ್ನ ಆತ್ಮಶಕ್ತಿ ಅಥವಾ ಪ್ರಜ್ಞೆಯ ಸೃಜನಶೀಲ ಶಕ್ತಿಯ ಸೃಷ್ಟಿ ಎಂದು ವಿವರಿಸುತ್ತದೆ. ಮನಸ್ಸು ಆತ್ಮಶಕ್ತಿ ಅಥವಾ ಪ್ರಜ್ಞೆಯ ಸೃಜನಶೀಲ ಅಂದ್ರೆ ಒಂಥರ ಕ್ರಿಯಾತ್ಮಕ ಸೃಷ್ಟಿಯನ್ನು ಮಾಡತಕ್ಕಂಥದ್ದು ಸೃಷ್ಟಿಯ ಎಂದು ವಿವರಿಸುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಮನಸ್ಸನ್ನು ರಥಕ್ಕೂ, ದೇಹ ಮತ್ತು ಇಂದ್ರಿಯಗಳನ್ನು ಕುದುರೆಗಳಿಗೂ ಹಾಗೂ ಆತ್ಮವನ್ನು ಸಾರಥಿಗೂ ಹೋಲಿಸುತ್ತಾನೆ. ನಾವು ನಿರ್ವಹಿಸುವ 3 ಹಂತಗಳು ಇವೇ ಆಗಿವೆ. ಸ್ವರಯೋಗದಲ್ಲಿ ಪ್ರತಿಯೊಂದು ಹಂತವು ಒಂದು ನಿರ್ದಿಷ್ಟ ನಾಡಿಗೆ ಸಂಬಂಧಿಸಿದೆ. ಪಿಂಗಲ ನಾಡಿಯು ಬಾಹ್ಯ ಅರಿವಿಗೆ, ಪಿಂಗಲ ನಾಡಿ ಅಂತಂದ್ರೆ ನಮ್ಮ ಹೊರಗೆ ಕಾಣತಕ್ಕಂಥದ್ದು, ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು ಮತ್ತು ದೇಹವನ್ನು ಪ್ರೇರೇಪಿಸಲು ಕಾರಣವಾಗಿದೆ. ಇಡನಾಡಿಯು ಮನಸ್ಸನ್ನ ಹಿಂದೆಗೆದುಕೊಳ್ಳುತ್ತದೆ ಮತ್ತು ಆಂತರಿಕ ಅರಿವನ್ನ ಸಕ್ರಿಯಗೊಳಿಸುತ್ತದೆ. ಸುಷುಮ್ನ ಅತೀಂದ್ರಿಯ ಪ್ರಜ್ಞೆಯ ಮಾರ್ಗವಾಗಿದೆ. ಇಲ್ಲಿ ಎಲ್ಲದಕ್ಕೂ ಸ್ವರ ಅಂತ ಹೇಳಿದಾಗ ಬರುವುದೇ ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಯ ಒಂದು ವಿವರಣೆ. ಇದು ಹೇಗೆ ಅಂತ ಹೇಳತಕ್ಕಂಥದ್ದು. ಅದಕ್ಕೆ ನಾವು ಧ್ಯಾನ ಮಾಡಿದಾಗ ಅಥವಾ ಹುಣ್ಣಿಮೆ ಟೈಮ್ನಲ್ಲಿ ಧ್ಯಾನ ಮಾಡಿದಾಗ ಅಥವಾ ಶಾಂತವಾಗಿರ್ಬೇಕಂದ್ರೆ ಇಡನಾಡಿಯನ್ನ ನಿಮ್ಮ ಎಡ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಕೊಂಡು ಅದನ್ನ ಆಕ್ಟಿವ್ ಮಾಡಿ ಅಂತ ಹೇಳತಕ್ಕಂಥದ್ದು. ಯಾಕಂತಂದ್ರೆ ಇದು ಇಡನಾಡಿಯು ಮನಸ್ಸನ್ನು ಹಿಂದೆಗೆದುಕೊಳ್ಳುತ್ತದೆ ಮತ್ತು ಆಂತರಿಕ ಅರಿವು, ನಮ್ಮ ಹೊರಗಿನ ನೋಡತಕ್ಕಂಥ ಅರಿವಲ್ಲ, ನಮ್ಮ ಇನ್ನರ್ ಅವೇರ್ನೆಸ್ ಏನಿದೆಯಲ್ಲ ಅದನ್ನ ಸಕ್ರಿಯಗೊಳಿಸ್ತದೆ, ಆಕ್ಟಿವೇಟ್ ಮಾಡ್ತದೆ ಅಂತ ಹೇಳತಕ್ಕಂಥದ್ದು. ಜಂಗ್ ಮತ್ತು ಇತರ ಆಧುನಿಕ ಮನಃಶಾಸ್ತ್ರಜ್ಞರ ಪ್ರಕಾರ ಮನಸ್ಸನ್ನು 3 ಸ್ಥಿತಿಗಳಲ್ಲಿ ವರ್ಗೀಕರಿಸಬಹುದು. ಜಾಗೃತ ಅಂದ್ರೆ ಕಾನ್ಶಿಯಸ್, ಅರೆ ಪ್ರಜ್ಞೆ ಸಬ್ ಕಾನ್ಶಿಯಸ್ ಮತ್ತು ಸುಪ್ತ ಪ್ರಜ್ಞೆ ಅನ್ಕಾನ್ಶಿಯಸ್. ಯೋಗದಲ್ಲಿ ಇವುಗಳನ್ನ ಕ್ರಮವಾಗಿ ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ ಅಂತ ಕರೆಯಲಾಗುತ್ತದೆ. ಈ 3 ಸ್ಥಿತಿಗಳಲ್ಲಿ ಪ್ರಜ್ಞೆಯು ಮನಸ್ಸು ಮತ್ತು ದೇಹದ ಅನುಭವಗಳಿಗೆ ಒಳಗಾಗುತ್ತದೆ. ಆದಾಗ್ಯೂ ಯೋಗವು 4ನೆಯ ಆಯಾಮವನ್ನು ವಿವರಿಸುತ್ತದೆ. ಅಲ್ಲಿ ಸೀಮಿತ ಮನಸ್ಸು ಇನ್ನು ಮುಂದೆ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಪ್ರಜ್ಞೆಯು ತುರಿಯ ಎಂಬ ಉನ್ನತ ಆಯಾಮಕ್ಕೆ ಪ್ರಯಾಣಿಸ್ತದೆ. ನಮ್ಮ ರಂಗನಾಥ್ ಸರ್ ಯಾವಾಗಲೂ ತುರಿಯ ಸ್ಥಿತಿ ಅಂತ ಹೇಳ್ತಾರಲ್ಲ. ತುರಿಯ ಸ್ಥಿತಿ ಅಂದ್ರೆ ಬಹಳ ಒಂದು ಯೋಗಾತ್ಮಕ ಸ್ಥಿತಿ. ಅಂದ್ರೆ ನಮಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲದೆ ನಾವು ಧ್ಯಾನದಲ್ಲಿ ಕೂತಿರತಕ್ಕಂತಹ, ಸಾಮಾನ್ಯವಾಗಿ ಯೋಗಿಗಳು ಕೂತಿರತಕ್ಕಂತಹ ಒಂದು ಸ್ಥಿತಿ, ಇದಕ್ಕೆ ತುರಿಯ ಸ್ಥಿತಿ ಅಂತ ನಾವು ಹೇಳ್ತೇವೆ. ಇದು ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಅನುಭವಗಳಿಗೆ ಅತೀತವಾದದ್ದು. ಅಲ್ಲಿ ಯಾವುದೇ ಪ್ರತ್ಯೇಕತೆ ಇಲ್ಲ. ನಾನು ಮತ್ತು ನೀನು ಎಂಬ ಅಸ್ತಿತ್ವ ಇಲ್ಲ. ಭೂತ, ವರ್ತಮಾನ ಅಥವಾ ಭವಿಷ್ಯತ್ ಇಲ್ಲಿ ಇಲ್ಲ. ಕೇವಲ ಏಕತೆ ಮತ್ತು ಅದ್ವೈತ ಮಾತ್ರ ಇರುತ್ತದೆ. ಈ ಸ್ಥಿತಿಯಲ್ಲಿ ವೈಯಕ್ತಿಕ ಪ್ರಜ್ಞೆ ಮತ್ತು ಪ್ರಾಣವು ಬ್ರಹ್ಮಾಂಡದ ದೇಹಕ್ಕೆ ಹಿಂತಿರುಗುತ್ತದೆ. ಅಂದ್ರೆ ನಾವು ಕಾಸ್ಮಿಕ್ ಏನು ಅಂತ ಹೇಳ್ತೇವಲ್ಲ, ಅಲ್ಲಿಗೆ ಅದು ಹಿಂದಿರುಗುತ್ತದೆ. ಪ್ರಜ್ಞೆಯ 3 ಸ್ಥಿತಿಗಳು ಯಾವುದು ಅಂತ ನೋಡೋಣ. ಎಚ್ಚರದ ಸ್ಥಿತಿಯಾದ ಜಾಗೃತ್ನಲ್ಲಿ ಲೌಕಿಕ ಜಗತ್ತನ್ನ ಸ್ಥೂಲ ದೇಹ ಅಥವಾ ಸ್ಥೂಲ ಶರೀರದ ಮೂಲಕ ಗ್ರಹಿಸಲಾಗುತ್ತೆ. ಉಪನಿಷತ್ನಲ್ಲಿ ಹೇಳುವಂತೆ ಇಲ್ಲಿ ಪ್ರಪಂಚದ ಗೋಚರ ವಸ್ತುಗಳಲ್ಲಿ ಭೋಗ ಅಂದ್ರೆ ಆನಂದ ಅಡಗಿದೆ. ಜಾಗೃತ್ ಸ್ಥಿತಿಯಲ್ಲಿ 5 ಜ್ಞಾನೇಂದ್ರಿಯಗಳ ಅಂದ್ರೆ ಕಿವಿ, ಕಣ್ಣು, ಮೂಗು, ನಾಲಿಗೆ ಮತ್ತು ಚರ್ಮ ಇದರ ಮೂಲಕ ಮತ್ತು 5 ಕರ್ಮೇಂದ್ರಿಯಗಳ ಅಂದ್ರೆ ಕೈ, ಕಾಲು, ಮಾತು, ಸಂತಾನೋತ್ಪತ್ತಿ ಹಾಗೆ ವಿಸರ್ಜನಾ ಅಂಗಗಳು ಮೂಲಕ ಬಾಹ್ಯ ಪ್ರಪಂಚದೊಳಗೆ ಸಂಪರ್ಕ ಇರ್ತದೆ. ಇದು ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಎಚ್ಚರದ ಸ್ಥಿತಿಯಲ್ಲಿ ಮಾಹಿತಿಯನ್ನು ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ ಅರ್ಥೈಸುತ್ತದೆ. ಇವೆಲ್ಲವೂ ಪಿಂಗಲ ನಾಡಿಯ ಕಾರ್ಯಗಳೊಂದಿಗೆ ಸಂಬಂಧವನ್ನ ಹೊಂದಿದೆ. ಯಾಕಂದ್ರೆ ಇದು ಆಂತರಿಕವಾಗಿ ಮನಸ್ಸಿನ ಮೂಲಕ ಆಗುವ ಕಾರಣ ಇದು ಇಡನಾಡಿಗೆ ಸಂಬಂಧಪಟ್ಟಿತ್ತು. ಎಡ
ಮೂಗಿನ ಮೂಲಕ ನಾವು ಏನು ಉಸಿರಾಡ್ತೇವಲ್ಲ ಅದಕ್ಕೆ. ಆಳವಾದ ಮಟ್ಟದಲ್ಲಿ ಪ್ರಜ್ಞೆಯು ಕನಸಿನ ಸ್ಥಿತಿಯಾದ ಸ್ವಪ್ನದ ಅರೆ ಪ್ರಜ್ಞೆಯ ವಲಯದಲ್ಲಿ, ಅಂದ್ರೆ ಸಬ್ ಕಾನ್ಶಿಯಸ್ ಅಂತ ಹೇಳ್ತೇವೆ. ನಮಗೆ ಸಾಕಷ್ಟು ನಮ್ಮ ಮಾಸ್ಟರ್ಸ್ ಸಬ್ ಕಾನ್ಶಿಯಸ್, ಪವರ್ ಆಫ್ ಸಬ್ ಕಾನ್ಶಿಯಸ್ ಲೆವೆಲ್ ಅನ್ನ ಎಲ್ಲರೂ ಸಹ ಪಾಠ ಹೇಳ್ತಾ ಹೇಳ್ತಾ ಬಂದಿದ್ದಾರೆ. ನಮ್ಮ ಸುಪ್ತ ಮನಸ್ಸು ಹೇಗಿರ್ಬೇಕು, ಅದಕ್ಕೆ ನಾವು ಯಾವುದನ್ನ ಒಳ್ಳೆಯದನ್ನ ಪಾಸಿಟಿವ್ ಅನ್ನೇ ಫೀಡ್ ಮಾಡ್ತಾ ಹೋಗ್ಬೇಕು, ಆಗ ಆಗುತ್ತೆ ಅದು ಅಂತ ಹೇಳತಕ್ಕಂಥದ್ದು. ಆಳವಾದ ಮಟ್ಟದಲ್ಲಿ ಪ್ರಜ್ಞೆಯು ಕನಸಿನ ಸ್ಥಿತಿಯಾದ ಸ್ವಪ್ನದ ಅಂದ್ರೆ ಅರೆ ಪ್ರಜ್ಞೆಯ ಸಬ್ ಕಾನ್ಶಿಯಸ್ ವಲಯದಲ್ಲಿ ವ್ಯಕ್ತಿನಿಷ್ಠ ಅನುಭವವನ್ನ ಎದುರಿಸುತ್ತದೆ. ಇಲ್ಲಿನ ಅನುಭವಗಳು ಸೂಕ್ಷ್ಮ ಶರೀರದ್ದಾಗಿರುತ್ತದೆ. ಪ್ರಜ್ಞೆಯು ಜಾಗೃತ ಸ್ಥಿತಿಯ ಮಾನಸಿಕ ಪ್ರಭಾವಗಳಲ್ಲಿ ತೊಡಗಿಸಿಕೊಳ್ಳುತ್ತದೆ ಮತ್ತು ಪ್ರತಿಯೊಂದು ಕ್ರಿಯೆ, ಆಲೋಚನೆ ಮತ್ತು ಮಾತುಗಳನ್ನು ಸಂಗ್ರಹಿಸುವ ಸ್ಥಳವಾದ ಕರ್ಮಾಶಯದಲ್ಲಿನ ನೆನಪುಗಳಿಗೆ ಒಳಗಾಗುತ್ತದೆ. ಅರೆ ಪ್ರಜ್ಞೆಯಲ್ಲಿ ಇಂದ್ರಿಯಗಳ ಮೂಲಕ ಯಾವುದೇ ವಸ್ತುನಿಷ್ಠ ಅನುಭವವಿರುವುದಿಲ್ಲ. ಅನುಭವಗಳು ಸಂಪೂರ್ಣವಾಗಿ ಮಾನಸಿಕವಾಗಿರುತ್ತವೆ ಮತ್ತು ಅದರಿಂದ ಇದು ಇಡಾನಾಡಿಗೆ ಸಂಬಂಧಿಸಿದೆ. ಮತ್ತೆ ಯಾಕಂತಂದ್ರೆ ನಾವು ಏನ್ ಹೇಳ್ತೇವಲ್ಲ, ನಾವು ಆಕ್ಚುಲಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಹೇಳುವಾಗ ನಮಗೆ ಈ ಸೈಂಟಿಫಿಕ್ ಇದು ಅರ್ಥ ಆಗುದಿಲ್ಲ. ನೀವು ಹೀಗೆ ಹೇಳ್ಕೊಳ್ಳಿ ಅದು ನಮಗೆ ಆಗ್ತದೆ ಅಂತ ಹೇಳತಕ್ಕಂಥದನ್ನ ಮಾತ್ರ ನಾವು ಅರ್ಥ ಮಾಡ್ಕೊಳ್ತೇವೆ. ಬಟ್ ಅದು ಹೇಗೆ ನಮ್ಮ ಇಡನಾಡಿಗೆ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದೆ, ಅಲ್ಲಿ ನಾವು ಯಾವುದನ್ನು ವಸ್ತುವಾಗಿ ನೋಡೋ ಹಾಗಿಲ್ಲ. ಸೊ ಅದು ಒಂದು ಭಾವನೆಗಳ ಮುಖಾಂತರ, ವಸ್ತು ಅಂತ ಹೇಳತಕ್ಕಂಥದ್ದು ಅದು ಇರುವುದಿಲ್ಲ. ಇದು ಓನ್ಲಿ ಅನುಭವದ ಮುಖಾಂತರ ನಾವು ಪಡೆಯತಕ್ಕಂಥದ್ದು. ಮನಸ್ಸಿನ ಸ್ವಪ್ನ ಪ್ರಜ್ಞೆಯು ಅಂದ್ರೆ ಅನ್ಕಾನ್ಶಿಯಸ್ ಪದರ ಇದೆಯಲ್ಲ, ಅದು ಪ್ರವೇಶಿಸಿದಾಗ ವ್ಯಕ್ತಿಯು ಕಾರಣ ಶರೀರ ಅನುಭವಗಳಿಗೆ ಒಳಗಾಗುತ್ತಾನೆ. ನಾವು ಶರೀರದ ಬಗ್ಗೆ ಹೇಳಿದಾಗ ಈ ಕಾರಣ ಶರೀರ ಏನು ಅಂತ ಸಹ ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಇದನ್ನ ಸೈಂಟಿಫಿಕಲಿ ಏನ್ ಹೇಳ್ತಾರೆ, ಮನಸ್ಸಿನ ಸುಪ್ತ ಪ್ರಜ್ಞೆಯ ಅಂದ್ರೆ ಅನ್ಕಾನ್ಶಿಯಸ್ ಪದರವನ್ನು ಪ್ರವೇಶಿಸಿದಾಗ ವ್ಯಕ್ತಿಯು ಕಾರಣ ಶರೀರದ ಅನುಭವಗಳಿಗೆ ಒಳಗಾಗುತ್ತಾನೆ. ಇದುವೇ ಸುಷುಪ್ತಿ. ಅಂದ್ರೆ ನಾವು ಅನ್ಕಾನ್ಶಿಯಸ್ ಅಲ್ಲಿ ಇದ್ದಾಗ ನಮಗೆ ಏನು ಹೊರಗಿನ ಪ್ರಪಂಚ ಗೊತ್ತಾಗಲ್ಲ. ನಮ್ಮ ಮುಂದೆ ನಮ್ಮವರೇ ಯಾರಾದ್ರೂ ಇದ್ದಾಗ್ಲೂ ಅವ್ರು ಯಾರು ಅಂತ ಗೊತ್ತಾಗುದಿಲ್ಲ, ನಾವು ಎಲ್ಲಿದ್ದೇವೆ ಅಂತ ಗೊತ್ತಿರುವುದಿಲ್ಲ, ಪ್ರಜ್ಞೆ ಇರುವುದಿಲ್ಲ ಅಂತ ಹೇಳ್ತೇವಲ್ಲ, ಆ ಸ್ಥಿತಿ ಅದುವೇ ಸುಷುಪ್ತಿ ಅಥವಾ ನಮ್ಮ ಸುಷುಮ್ನ ನಾಡಿಯ ಒಂದು ಪವರ್. ಇದನ್ನು ಮಾಂಡೋಕ್ಯೋಪನಿಷತ್ತಿನಲ್ಲಿ ಕನಸಿಲ್ಲದ ನಿದ್ರೆ, ಅಂತ ಪ್ರಜ್ಞೆಯ ಪ್ರದೇಶದಲ್ಲಿ ಆಸೆಯನ್ನು ಮೀರಿದ ಸ್ಥಿತಿ ಎಂದು ವಿವರಿಸಲಾಗಿದೆ. ಅಂದ್ರೆ ಏನು ಇಲ್ಲ ಅಲ್ಲಿ, ಕನಸು ಕಾಣೋದಾಗ್ಲಿ ಅದಾಗ್ಲಿ ಇದಾಗ್ಲಿ ಏನಿಲ್ಲ, ಸಂಪೂರ್ಣ ಒಂಥರ ನಿಶಬ್ದ, ಯಾವುದು ನಮಗೆ ತಿಳಿಯದೇ ಇರತಕ್ಕಂತ ಒಂದು ಸ್ಥಿತಿ. ಇಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ಮನಸ್ಸುಗಳು ಕಾರ್ಯನಿರ್ವಹಿಸುವುದಿಲ್ಲ. ಸ್ಥೂಲ ಅಂದ್ರೆ ಕಣ್ಣಿಗೆ ಕಾಣತಕ್ಕಂಥದ್ದು, ಬಾಡಿ ಇಂಥದ್ದೆಲ್ಲ ಇರ್ತಲ್ಲ, ಅದು ಕಾರ್ಯನಿರ್ವಹಿಸುವುದಿಲ್ಲ. ಅವು ಆತ್ಮದಲ್ಲಿ ಲೀನವಾಗಿರುತ್ತವೆ. ಪ್ರಜ್ಞೆಯ ಕಾಲ ಅಥವಾ ದೇಶಕ್ಕೆ ಬದ್ಧವಾಗಿರುವುದಿಲ್ಲ. ಆದರೂ ವೈಯಕ್ತಿಕ ಅಸ್ತಿತ್ವದ ಒಂದು ಕುರುಹು ಉಳಿದಿರುತ್ತದೆ ಮತ್ತು ಆತ್ಮವು ಇನ್ನೂ ಕತ್ತಲೆಯಲ್ಲಿ ಸಿಕ್ಕಿ ಬಿದ್ದಿರುತ್ತದೆ. ಸುಪ್ತ ಪ್ರಜ್ಞೆಯ ವಲಯವು ಜಾಗೃತಗೊಳ್ಳುವ ಮೊದಲು ಸುಷುಮ್ನಾ ನಾಡಿಗೆ ಸಂಬಂಧಿಸಿದೆ. ಅದು ಸಂಪೂರ್ಣವಾಗಿ ಬೆಳಗಿದಾಗ ಮಾತ್ರ ನಾವು ಪ್ರಜ್ಞೆಯ ನೈಜತೆಯನ್ನು ಅನುಭವಿಸಬಹುದು. ಅದಕ್ಕೆ ಸುಷುಮ್ನಾ ನಾಡಿ ಯಾವಾಗ್ಲೂ ಆಕ್ಟಿವ್ ಆಗಿರೋದಲ್ಲ, ಸಮ್ ಸೆಕೆಂಡ್ಸ್, ಸಮ್ ಮಿನಿಟ್ಸ್ ಮಾತ್ರ ಅದು ಇರುತ್ತೆ. ಯಾಕಂತಂದ್ರೆ ಬಾಕಿ ಎಲ್ಲ ಟೈಮ್ನಲ್ಲಿ ನಾವು ಒಂಥರ ಅವೇರ್ನೆಸ್ ಅಲ್ಲಿ ಇರ್ತದೆ, ನಮ್ಗೆ ಗೊತ್ತಿರ್ತದೆ ಹೀಗಾಗ್ತದೆ, ಆದ್ರೆ ಒಂದು ಕ್ಷಣದಲ್ಲಿ ನಮಗೆ ಏನಾಗಿದೆ ಅಂತ ಗೊತ್ತಾಗೋದಿಲ್ಲಲ್ಲ, ಅದು ಸುಷುಮ್ನಾ ನಾಡಿ ಆಕ್ಟಿವ್ ಇರತಕ್ಕಂಥದ್ದು. ಅದು ಯಾವಾಗ್ಲೂ ನಮ್ಮ ಹೇಗೆ ಇಡ ಮತ್ತೆ ಪಿಂಗಳ ಆಗ್ತಾ ಇರ್ತದಲ್ಲ ಹಾಗೆ ಇರುವುದಿಲ್ಲ. ಜೀವಿತ ಅವಧಿ ಉದ್ದಕ್ಕೂ ನಾವು ಈ ಅನುಭವಗಳ ಯಾವುದೇ ಅರಿವನ್ನು ಉಳಿಸಿಕೊಳ್ಳದೆ ನಿರಂತರವಾಗಿ ಪ್ರಜ್ಞೆಯ ಈ 3 ಸ್ಥಿತಿಗಳಿಗೆ ಒಳಗಾಗುತ್ತಿರುತ್ತೇವೆ. ಆದಾಗ್ಯೂ ಉಸಿರು ಮತ್ತು ಪ್ರಾಣದ ಚಲನೆಯ ಮೇಲೆ ಅವಿಭಜಿತ ಗಮನವನ್ನ ಕಾಯ್ದುಕೊಳ್ಳುವ ಮೂಲಕ ತಾವು ಅರಿವನ್ನು ಕಳೆದುಕೊಳ್ಳದೆ ಒಂದು ಸ್ಥಿತಿಯಿಂದ ಮುಂದಿನ ಸ್ಥಿತಿಗೆ ಹಾದು ಹೋಗಬಹುದು ಎಂಬುದನ್ನು ಪ್ರಾಚೀನ ಯೋಗಿಗಳು ಕಂಡುಕೊಂಡರು. ನಾವು ಹೇಳ್ತೇವಲ್ಲ, ಈಗ ನಾವು ಸ್ವರವನ್ನು ಸುಮಾರು ಜನ ಕೇಳ್ತಾರೆ, ನಂದು ಈ ಸ್ವರ ಹೀಗಿದೆ, ಈ ಸ್ವರ ಹೀಗಿದೆ, ಹೀಗೆ ಮಾಡ್ಕೋಬೇಕು ಹೇಗೆ ಅಂತ. ಆದರೆ ನಾವು ಮಾಡ್ಲಿ ಬಿಡ್ಲಿ, ನಾವಂತೂ ಉಸಿರಾಡ್ತಾ ಇದ್ದೇವೆ. ಎವ್ರಿ 1 or 20 minutesಗೆ ಇಡ ಮತ್ತೆ ಪಿಂಗಳ ಚೇಂಜ್ ಆಗ್ತಾ ಇರ್ತದೆ. ಮಧ್ಯದಲ್ಲಿ ಒಂದು ಕ್ಷಣದಲ್ಲಿ ಸುಷುಮ್ನಾನು ಆಕ್ಟಿವ್ ಆಗ್ತಾ ಇರ್ತದೆ.
ಸೀಮಿತ ಮನಸ್ಸಿನ ಅಡೆತಡೆಗಳನ್ನು ಮೀರಿ ಅನಂತತೆಯನ್ನು ಪ್ರವೇಶಿಸಬಲ್ಲವರಾಗಿದ್ದರು. ಆಗ ಆತ್ಮವು ಬಾಹ್ಯ ಮಧ್ಯಂತರ ಮತ್ತು ಆಂತರಿಕ ಪ್ರಪಂಚಗಳನ್ನು ಮರೆತು ದೃಷ್ಟಿಯಾಗಲಿ ಅಥವಾ ಆಲೋಚನೆಯಾಗಲಿ ಭೇದಿಸಲಾಗದ ತುರಿಯವನ್ನು ಪ್ರವೇಶಿಸುತ್ತದೆ. ಅಂದ್ರೆ ನಮ್ಗೆ ಏನು ಅಂತಾನೆ ಗೊತ್ತಿರೋದಿಲ್ಲ, ಆ ಒಂದು ಲೋಕದಲ್ಲಿ ನಾವು ಇರ್ತೇವೆ. ಯೋಗಿಗಳಿಗೆ ಯಾರು ಹೋದ್ರು, ಏನ್ ಮಾಡಿದ್ರು, ಯಾರು ಬಂದ್ರು, ಯಾರು ಹೋದ್ರು, ಏನ್ ಕಿರ್ಚಾಡಿದ್ರು ಏನು ಗೊತ್ತಿಲ್ಲ, ಅದು ಅವರು ತುರಿಯ ಲೆವೆಲ್ನಲ್ಲಿ ಇರ್ತಾರೆ. ವಾಸ್ತವವಾಗಿ ಪ್ರಾಯೋಗಿಕ ಜಗತ್ತಿನ ಪರಿಭಾಷೆಯಲ್ಲಿ ತುರಿಯವನ್ನು ವಿವರಿಸಲಾಗುವುದಿಲ್ಲ, ಏಕೆಂದರೆ ಅಲ್ಲಿ ದ್ವಂದ್ವತೆಯ ಧ್ರುವಗಳಿರುವುದಿಲ್ಲ, ಏನೇ ದ್ವಂದ್ವ ಅಲ್ಲಿ ಇರುವುದಿಲ್ಲ. ವೈಯಕ್ತಿಕ ಪ್ರಜ್ಞೆಯು ಅದರ ಮೂಲದೊಂದಿಗೆ ಅಥವಾ ಶುದ್ಧ ಆತ್ಮದೊಂದಿಗೆ ಒಂದಾಗಿರುತ್ತದೆ. ಪ್ರಜ್ಞೆಯು ಜಾಗೃತ್ನಲ್ಲಿ ಲೀನವಾದಾಗ ಸ್ವಪ್ನ ಮತ್ತು ಸುಷುಪ್ತಿಯ ಅರಿವು ಇರುವುದಿಲ್ಲ. ಅಂದ್ರೆ ನಾವು ಯಾವಾಗ ಜಾಗೃತಿಯಲ್ಲಿ ಇರ್ತೇವಲ್ಲ, ಆವಾಗ ನಮಗೆ ಈ ಸ್ಥಿತಿಯಲ್ಲಿ ನಾವು ಇರುವುದಿಲ್ಲ. ಸ್ವಪ್ನದಲ್ಲಿ ಆ ನೈಜತೆಯನ್ನು ಹೊರತುಪಡಿಸಿ ಬೇರೇನು ಅಸ್ತಿತ್ವದಲ್ಲಿ ಇರುವುದಿಲ್ಲ. ಅದೇ ಸುಷುಪ್ತಿಗೂ ಅನ್ವಯಿಸುತ್ತದೆ. ಆದರೆ ಮನಸ್ಸಿನ ಈ ಎಲ್ಲ ಹಂತಗಳನ್ನು ಏಕಕಾಲದಲ್ಲಿ ಅನುಭವಿಸಬಹುದು. ನಮಗೆ ಗೊತ್ತಾಗುವುದಿಲ್ಲ, ಅದು ನಮಗೆ ಒಂದೇ ಟೈಮ್ನಲ್ಲಿ ಅದು ಅನುಭವಕ್ಕೆ ಬರ್ತಾ ಇರ್ತದೆ. ಯೋಗದ ಉದ್ದೇಶವು ಪ್ರತಿಯೊಂದು ಸ್ಥಿತಿಯ ಬಗ್ಗೆ ನಮ್ಮ ಅರಿವನ್ನು ಜಾಗೃತಗೊಳಿಸುವುದು ಮತ್ತು ಆ ಮೂಲಕ ಮನಸ್ಸನ್ನು ಹತ್ತಿರಕ್ಕೆ ತರುವುದಾಗಿದೆ. ನಾವು ಇಡ ಮತ್ತು ಪಿಂಗಲ ಎಂಬ ದ್ವಂದ್ವತೆಯ ಪ್ರಾಬಲ್ಯದ ಅಡಿಯಲ್ಲಿ ವಾಸಿಸುತ್ತೇವೆ. ಅವು ದೇಹ ಮತ್ತು ಮನಸ್ಸನ್ನು ನಿಯಂತ್ರಿಸುತ್ತಿರುವಾಗ ಪ್ರಜ್ಞೆಯು ಆ ಅನುಭವಗಳಿಗೆ ಒಳಗಾಗಲೇಬೇಕು. ಇಡ ಮತ್ತು ಪಿಂಗಲ ದ್ವಂದ್ವತೆಯ ನಡುವೆ ಸಮತೋಲನವನ್ನ ತರುವುದು ಮತ್ತು ಆ ಮೂಲಕ ಸುಷುಮ್ನ ಅಥವಾ ಶುದ್ಧ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಸ್ವರ ಯೋಗದ ಗುರಿಯಾಗಿದೆ. ನಾನು ಯಾರು? ಪ್ರತಿಯೊಬ್ಬ ಜ್ಞಾನಿಗಳು ಫಸ್ಟಿಗೆ ಬಂದಾಗ ಹೇಳುದು ನಾನು ಯಾರು ಅಂತ ತಿಳ್ಕೊಬೇಕು, ನಾನು ಯಾರು ಅಂತ ಅರ್ಥಕೊಳ್ಬೇಕು ಅಂತ. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಸೈಂಟಿಫಿಕ್ ಆಗಿ ಹೇಳ್ತಾ ಇದೆ. ಪ್ರಜ್ಞೆಯ ಸ್ಥಿತಿಯಲ್ಲಿನ ಬದಲಾವಣೆಯು ವಿವಿಧ ಭೌತಿಕ ಮತ್ತು ಸೂಕ್ಷ್ಮ ಅಂಶಗಳಿಂದ ಉಂಟಾಗ್ತದೆ. ಒಂದು ಸ್ಥಿತಿ ಮತ್ತು ಮತ್ತೊಂದು ಸ್ಥಿತಿಯ ನಡುವಿನ ವ್ಯತ್ಯಾಸವನ್ನು ಶಾರೀರಿಕ ಮಟ್ಟದಿಂದ ಹೆಚ್ಚು ಸುಲಭವಾಗಿ ನೋಡ್ಬೋದು. ಅಂದ್ರೆ ದೇಹದಲ್ಲಿ ನಾವು ಬಹಳ ಸುಲಭವಾಗಿ ನೋಡ್ಬೋದು. ಪ್ರತಿ ಸ್ಥಿತಿಯಲ್ಲಿ ನಾವು ಅನುಭವಿಸುವ ನೋವು ಮತ್ತು ಸಂತೋಷಗಳು ಮೆದುಳಿನ ರಸಾಯನ ಶಾಸ್ತ್ರದ ಆಟವಷ್ಟೇ. ನಮ್ಮಲ್ಲಿ ಮೆದುಳಲ್ಲಿ ಏನು ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳ್ತೇವಲ್ಲ, ಆ ಕೆಮಿಕಲ್ಸ್ನ ಒಂದು ಆಟ ಎಂದು ನರವಿಜ್ಞಾನಿಗಳು ತೋರಿಸಿದ್ದಾರೆ. ಹೀಗಿರುವಾಗ ಯಾವ ಮಟ್ಟದ ಅನುಭವವು ವಾಸ್ತವ ಅಥವಾ ನೈಜ ಅಂತ ನಾವು ಹೇಗೆ ಹೇಳ್ಬೋದು ಅಂತ. ಇದು ಜಸ್ಟ್ ಒಂದು ಆಟ. ಹಾಗಾದ್ರೆ ಇದು ನೈಜತೆಯಲ್ಲಿದೆ ಅಥವಾ ನಿಜ ಯಾವುದು, ವಾಸ್ತವತೆ ಯಾವುದು ಅಂತ ನಾವು ಹಿಂಗೆ ಹೇಳುತ್ತೇವೆ ಅಂತ ಹೇಳತಕ್ಕಂಥದ್ದು. ಉದಾಹರಣೆಗೆ, ಎಚ್ಚರವಾಗಿರುವುದು ಅಥವಾ ಕನಸು ಕಾಣುವುದು ನಿಜವಾದ ಅನುಭವವೇ ಮತ್ತು ಆ ಜಾಗೃತ ವಾಸ್ತವವೇ ನಾವಾಗಿದ್ದೇವೆಯೇ ಅಥವಾ ಇತರ ಎಲ್ಲ ಸ್ಥಿತಿಗಳು ಪ್ರಕಟಗೊಳ್ಳಲು ಕಾರಣವಾದ ಅರಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆಯು ಅಸ್ತಿತ್ವದ ನೈಜ ಸ್ಥಿತಿಗಳೇ ಎಂಬುದನ್ನು ತಿಳಿಯುವುದು ಕಷ್ಟ. ನಾವು ಪ್ರಜ್ಞಾಸ್ಥಿತಿಯಲ್ಲಿದ್ದೇವಾ, ಪ್ರಜ್ಞಾಸ್ಥಿತಿಯಲ್ಲಿದ್ದೇವಾ ಅಥವಾ ಸುಪ್ರಪ್ರಜ್ಞೆಯ ಅಸ್ತಿತ್ವದಲ್ಲಿದ್ದೇವಾ, ಇದು ಯಾವುದನ್ನು ಸಹ ನಾವು ನಿಖರವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಸ್ವರಯೋಗದಲ್ಲಿ ಹೇಳೋದೇನೆಂದ್ರೆ, ನಿಮ್ಮ ಏಕಾಗ್ರತೆಯನ್ನು ಉಸಿರು ಮತ್ತು ಪ್ರಾಣದಲ್ಲಿ ಲೀನಗೊಳಿಸಿದರೆ ನೀವೇ ಆ ಉಸಿರು ಮತ್ತು ದೇಹವು ಆ ಉಸಿರು ಮತ್ತು ಪ್ರಜ್ಞೆಯ ಅಭಿವ್ಯಕ್ತಿ ಎಂಬುದನ್ನು ನೀವು ಅರಿತುಕೊಳ್ಳುತ್ತೀರಿ. ಆದ್ದರಿಂದ ನಾನು ಯಾರು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ವಿಜಯಕಾಂತ್ ಸರ್ ಅನ್ನ ನೆನಪಾಗ್ತದೆ ಅಲ್ವಾ, ಅವರ ಕ್ಲಾಸ್ನಲ್ಲಿ ಇಂಥದೇ ಹೇಳೋದು. ಅದಕ್ಕೆ ನಮಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನನಗೆ ಈ ಬುಕ್ಕನ್ನ ನೋಡಿದ ತಕ್ಷಣ ಆಯ್ತು, ಇಷ್ಟೊಂದು ಕ್ಲಾಸ್ ಕೇಳ್ಕೊಳ್ತೇವೆ, ಆದ್ರೆ ಅದನ್ನ ವೈಜ್ಞಾನಿಕವಾಗಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೇಳೋದು ಹೌದು 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 ಅಂತ ಹೇಳೋದೇ ಆಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಈ ಬುಕ್ ಬಹಳ ಇಂಟ್ರೆಸ್ಟ್ ಅನ್ನ ಕೊಡ್ತು. ಜಾಗೃತ ಮಟ್ಟದಲ್ಲಿ ಭೌತಿಕ ದೇಹ ಮತ್ತು ಮನಸ್ಸು ವಾಸ್ತವವಾಗಿದೆ, ಆದರೆ ಇನ್ನೊಂದು ಮಟ್ಟದಲ್ಲಿ ಅವು ಅಸ್ತಿತ್ವದಲ್ಲಿರುವುದಿಲ್ಲ. ನೀವು ಬೇರೆಯದೇ ಆಗುತ್ತೀರಿ. ಹಾಗಾಗಿ ನೀವು ಕೇವಲ ಮನಸ್ಸು ಮತ್ತು ದೇಹ ಮಾತ್ರ ಎಂದು ಹೇಳಲಾಗುವುದಿಲ್ಲ. ಇದು ಚುವಾಂಗ್ಸು ಎಂಬಾತನ ಕಥೆಯಂತಿದೆ. ಅವನದೊಂದು ಕತೆ ಏನು ಅಂತಂದ್ರೆ, ಅವನು ಬಹುಶಃ ಇದು ಯಾರೋ ಹೇಳಿದಾರೆ ಅನ್ಸುತ್ತೆ, ನನಗೆ ನೆನಪಿದೆ. ತಾನು ಚಿಟ್ಟೆಯಾಗಿರುವಂತೆ ಕನಸು ಕಂಡನು. ಅವನು ಎಚ್ಚರವಾದಾಗ
ನಾನು ಚಿಟ್ಟೆಯಾಗಿದ್ದೇನೆ ಎಂದು ಕನಸು ಕಾಣುತ್ತಿರುವ ಮನುಷ್ಯನೇ, ಅಥವಾ ನಾನೊಬ್ಬ ಮನುಷ್ಯನೆಂದು ಕನಸು ಕಾಣುತ್ತಿರುವ ಚಿಟ್ಟೆನಾ ಅಂತ ಹೇಳತಕ್ಕಂಥದ್ದು ಅವನಿಗೆ ಡೌಟ್ ಆಗ್ತದೆ. ಅದಕ್ಕೆ ಕೇಳ್ತಾರೆ, ಮನಸ್ಸು ಮತ್ತು ಪ್ರಜ್ಞೆಯು ಯಾವುದೇ ಆಕಾರವನ್ನು ಪಡೆಯಬಹುದು, ಅದು ಆ ಕ್ಷಣದಲ್ಲಿ ವಾಸ್ತವವಾಗುತ್ತದೆ. ಆದ್ದರಿಂದ ಪ್ರಜ್ಞೆಯ ಶುದ್ಧ ರೂಪವಾದ ಆತ್ಮದ ನೈಜ ಗುರುತನ್ನ ಅರಿತುಕೊಳ್ಳಿ ಎಂದು ಸ್ವರಯೋಗ ಹೇಳ್ತದೆ. ನಾವೇನೇ ಒಂದು ಕಲ್ಪನೆ ಮಾಡ್ಕೊಳ್ಬಹುದು. ಸೊ ಅದಾಗಿದೆ, ಇದಾಗಿದೆ, ನನ್ನ ಚಿಟ್ಟೆನ, ನನ್ನ ಪಕ್ಷಿನ, ನನ್ನ ಕಾಗೆನ ಅಂತ ಹೇಳತಕ್ಕಂಥದ್ದು ಅದು ಕ್ಷಣದಲ್ಲಿ ವಾಸ್ತವವಾಗ್ತದೆ. ಅಂದ್ರೆ ಪೂರ್ಣ ವಾಸ್ತವತೆ ಅಲ್ಲ, ಅದು ಆ ಕ್ಷಣಕ್ಕೆ ಮಾತ್ರ ಅದು ವಾಸ್ತವತೆ ಆಗಿರ್ತದೆ. ಆಧುನಿಕ ವಿಜ್ಞಾನ, ಮನಃಶಾಸ್ತ್ರ ಮತ್ತು ನ್ಯೂರೋಕೆಮಿಸ್ಟ್ರಿ ನಮ್ಮ ಪ್ರಜ್ಞೆಯ ಸ್ಥಿತಿಗಳನ್ನು ಬದಲಾಯಿಸುವ ರಾಸಾಯನಿಕ ಕ್ರಿಯೆಗಳನ್ನು ಕಂಡುಹಿಡಿದಿರಬಹುದು. ಆದರೆ ಅವು ಪ್ರಜ್ಞೆ ಎಂದರೆ ಏನು ಎಂಬುದನ್ನು ನಿಖರವಾಗಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ. ಪ್ರತ್ಯೇಕತೆಯ ಮಿತಿಗಳಿಂದ ಪ್ರಜ್ಞೆಯನ್ನು ಹೇಗೆ ಮುಕ್ತಗೊಳಿಸಬಹುದು ಎಂಬ ಪ್ರಕ್ರಿಯೆಯನ್ನು ಅವು ವಿವರಿಸಲಾರವು. ಇಲ್ಲಿಯವರೆಗೆ ಕೇವಲ ಯೋಗವು ಮಾತ್ರ ಪ್ರಜ್ಞೆಯ ಸೂಕ್ಷ್ಮ ವಲಯಗಳ ಮೂಲಕ ನಮ್ಮ ಅರಿವನ್ನು ಅಭಿವೃದ್ಧಿಪಡಿಸುವ ವ್ಯವಸ್ಥಿತ ತಂತ್ರಗಳೊಂದಿಗೆ ಈ ಸಮಸ್ಯೆಯನ್ನು ಪರಿಹರಿಸಲು ಶಕ್ತವಾಗಿದೆ. ಅದರ ನೈಜ ಸಾರದಲ್ಲಿ ಪ್ರಜ್ಞೆಗೆ ಅದರ ಶುದ್ಧ ಮತ್ತು ಬ್ರಹ್ಮಾಂಡದ, ನಾವು ಕಾಸ್ಮಿಕ್ ಅಂತ ಏನು ಹೇಳ್ತೇವಲ್ಲ, ರೂಪವನ್ನ ಹೊರತುಪಡಿಸಿ ಬೇರೆ ಯಾವುದೇ ಮನಸ್ಸು ಅಥವಾ ದೇಹ ಇಲ್ಲ. ನಾವೇನ್ ಕಂಡುಕೊಳ್ತೇವಲ್ಲ, ನಾನು ಹೀಗೆ, ನಾನು ರೇವತಿ, ನನ್ನ ದೇಹ, ನನ್ನ ಭಾಗ ಅಂತ, ಇಂಥದ್ದು ಯಾವುದು ಸಹ ಇಲ್ಲ ಅಂತ ಹೇಳತಕ್ಕಂಥದನ್ನ ಹೇಳ್ತಾ ಇದೆ. ಸೊ 9:40 ಆಯಿತು. ನಾನು 2 ಚಾಪ್ಟರನ್ನ ಕವರ್ ಮಾಡಬೇಕು ಅಂತಿದ್ದೆ. 2 ಚಾಪ್ಟರನ್ನ ಕಂಪ್ಲೀಟ್ ಮಾಡಿದೆ. ತಾವು ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಈ ಪ್ರಶ್ನೆಗಳು ಈ ಪುಸ್ತಕದಲ್ಲಿ ಏನು ಹೇಳ್ತದೆ ಅದನ್ನ ಅವಲಂಬಿರ್ತದೆ. ಅದು ಬಿಟ್ರೆ ನಾನು ಸಹ ಇದನ್ನು ಓದಿದ್ದೆ. ನಾನು ಹೇಳಿದ್ನಲ್ಲ, ಇದು 13ನೇ ಬಾರಿ ನಾನು ಓದ್ತಾ ಇರೋದು ಅಂತ ಹೇಳತಕ್ಕಂಥದ್ದು. ಈ ಪುಸ್ತಕವನ್ನು ತಕೊಂಡು ಓದಿದ್ರೆ ನಿಜವಾಗ್ಲೂ ನಾವು ಈ ಧ್ಯಾನದಲ್ಲಿ ಇಷ್ಟನ್ನೆಲ್ಲ ನಾವು ಪಡ್ಕೊಳ್ತಾ ಇದ್ದೇವಲ್ಲ, ಇದಕ್ಕೊಂದು ಸಾರ್ಥಕತೆ. ಜೊತೆಗೆ ನಮ್ದೊಂದು ಸೈನ್ಸ್ ಅಂತ ಹೇಳತಕ್ಕಂಥ ಒಂದು ವೈಜ್ಞಾನಿಕ, ಜನ ಏನ್ ಹೇಳ್ತಾರೆ, ಇದೆಲ್ಲ ಸುಮ್ಮನೆ, ಇದು ಅದೇನು ಸ್ವರ ಹಿಂಗ್ ಮಾಡ್ಬಿಟ್ರೆ ಹಂಗಾಗುತ್ತಾ, ಸ್ವರ ಹಿಂಗ್ ಮಾಡ್ಬಿಟ್ರೆ ಆಗುತ್ತಾ ಅಂತೆಲ್ಲ ಹೇಳ್ತಾರಲ್ಲ, ಅದೇನು ಸುತ್ತ ಮನಸ್ಸು ಅದು ಇದು ಅಂತ. ಅಂಥವರಿಗೆ ನಾವು ಕನ್ವಿನ್ಸ್ ಮಾಡಬೇಕಾದ್ರೆ, ನಾವು ಅವರಿಗೆ ಖಚಿತಪಡಿಸ್ಬೇಕಾದ್ರೆ ಈ ಪುಸ್ತಕ ಬಹಳ ಬಹಳ ಹೆಲ್ಪ್ಫುಲ್. ಅಂದ್ರೆ ವೈಜ್ಞಾನಿಕವಾಗಿ ಇದು ರುಜುವಾತು ಪಡಿಸ್ತಕ್ಕಂಥ ಒಂದು ಪುಸ್ತಕ. ಸೊ ಇಷ್ಟು ಹೇಳಿ ನನ್ನ ಈ ಸ್ವಾಧ್ಯಾಯಕ್ಕೆ ವಿರಾಮವನ್ನ ಹೇಳ್ತೇನೆ. ಇನ್ನು 22 ನಾನು ನಿಧಾನಕ್ಕೆ ಒಂದೊಂದನ್ನೇ ಅರ್ಥ ಮಾಡಿಕೊಂಡು ಖಂಡಿತವಾಗ್ಲೂ ನಾವು ವೇದಿಕೆಯಲ್ಲಿ ಇದನ್ನ ಹಂಚಿಕೊಳ್ತೇನೆ ಅಂತ ಹೇಳತಕ್ಕಂಥ ಮಾತನ್ನ ಹೇಳಿ ಈ ಒಂದು ಸ್ವಾಧ್ಯಾಯಕ್ಕೆ ವಿರಾಮವನ್ನ ಕೊಡ್ತೇನೆ. ನೀವೆಲ್ಲರೂ ಕೇಳಿದ್ದಕ್ಕೆ, ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು.